ಒಂದು ಕಡೆ ಹೇಳ್ತಾ ಇದ್ದಾರೆ ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ, ನಾನು ಹೇಳ್ತಾ ಒಂದು ಕಡೆ ಇಂಡಿಯಾ ಇಸ್ ಗೆಟಿಂಗ್ ಡಿಸೀಸ್ಡ್ ಅಂತ. ಸಿಟ್ಟಿಂಗ್ ಇಸ್ ದಿ ನ್ಯೂ ಸ್ಮೋಕಿಂಗ್ ಅಂತ. ಇವತ್ತು ಒಬ್ಬರು ಹೇಳ್ತಾರೆ ವರ್ಕ್ ಫಾರ್ 14 hours a day ಅಂತ. ಯಾವ ಕಾಲೇಜ್ಗೆ ಹೋದ್ರು ಡ್ರಗ್ಸ್, ಕ್ಯಾನಬಿಸ್. ಹೆಲ್ತ್ ಕಾನ್ಷಿಯಸ್ನೆಸ್ ಅಂದರೆ ಏನು? ದಿಸ್ ಇಟ್ಸ್ ನಾಟ್ ಲೈಫ್ ಸ್ಪ್ಯಾನ್ ಅಲ್ಲ, ಹೆಲ್ತ್ ಸ್ಪ್ಯಾನ್ ಚೆನ್ನಾಗಿರಬೇಕು ಅಂತ. ಗೂಗಲಲ್ಲಿ ವಾಟ್ ಆರ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಡಿಸೀಸಸ್ ಇನ್ ಇಂಡಿಯಾ ಅಂತ ಹೊಡೆದ್ರೆ ಇಂಟ್ರೆಸ್ಟಿಂಗ್ಲಿ ಫೈಲ್ಸ್ ಕೂಡ ಪಾಪಪ್ ಆಗುತ್ತೆ. ದಟ್ ಇಸ್ ವೈ ಇಟ್ ಇಸ್ ಅಂಡರ್. ಇದನ್ನು ಯಾವ ಮಟ್ಟಿಗೆ ಕಂಪೇರ್ ಮಾಡ್ತಾರೆ ಅಂದರೆ ಏನೋ ಅಚೀವ್ ಆಗ್ಬಿಟ್ಟಿದೆ, ಏನೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗ್ಬಿಟ್ಟಿದೆ. ಅದು ಪೇಷಂಟ್ಸಲ್ಲಿರೋಂಥ ಮಿತ್ಗಳೇನು? ಎಲ್ಲ ಪೇಷಂಟು ಫೈಲ್ಸ್ ಬಂದಿದೆ ಅಂದರೆ ಅದು ಪರ್ಮನೆಂಟ್ ಆಗಿ ವಾಸಿ ಆಗಲ್ಲ. ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ನೀರು ಕುಡಿಬೇಕು? ಎವ್ರಿ 20 kg 1 ಲೀಟರ್, 100 kg ಇದ್ರೆ 5 ಲೀಟರ್. ಹೌ ಟು ಪ್ರಿವೆಂಟ್ ಡಿಮೆನ್ಷಿಯಾ? ಗುಡ್ ಕ್ವೆಶ್ಚನ್. ಹೌ ಡೇಂಜರಸ್ ಇಟ್ ಈಸ್? ಬ್ಲೀಡಿಂಗ್ ಅಂತ ಟೈಪ್ ಮಾಡಿದ್ದಾನೆ. ಟೈಪ್ ಮಾಡಿದಾಗ ಫಸ್ಟ್ ಮೇಲೆ ಬರೋದೇ ಕೋಲನ್ ಕ್ಯಾನ್ಸರು. ನನಗೆ ಕ್ಯಾನ್ಸರ್ ಆಗಿದೆ ಅಂತ ಈ ಕಮಿಟೆಡ್ ಸೂಸೈಡ್. ನೆಕ್ಸ್ಟ್ 20 yearsಲ್ಲಿ 78% ಡಯಾಗ್ನೋಸ್ ಆಗ್ತಾ ಇದೆಯಲ್ಲ ಈ ಕೋಲೋರೆಕ್ಟಲ್ ಕ್ಯಾನ್ಸರು, ಅದು 0 ಆಗಬೇಕು ಅಂತ. ನಮ್ಮ ಜನ್ರೇಷನಲ್ಲಿ ಇನ್ನೊಂದು ಕಾಮನ್ ಆಗಿ ಬರೋ ವರ್ಡು ರಾತ್ರಿ ನಿದ್ದೆ ಬರಲ್ಲ ಅಂತ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸರ್ಕಾಡಿಯನ್ ರಿದಮ್. ಅಂದರೆ ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ನಾವು ಎಚ್ಚರ ಆಗಬೇಕು ಅಂತ. ಪೆಟ್ಸ್ ಆರ್ ನೋ ಪೆಟ್ಸ್? ನ್ಯೂಟ್ರಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ CM. ಇವರು ಕೋಲೋರೆಕ್ಟಲ್ ಸ್ಪೆಷಲಿಸ್ಟ್ ಹಾಗೂ ಸರ್ಜನ್ ವಿತ್ 25 years ಆಫ್ ಎಕ್ಸ್ಪೀರಿಯನ್ಸ್. ಇವತ್ತಿನ ಕಾನ್ವರ್ಸೇಷನಲ್ಲಿ ನಾವು ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದೀವಿ ಮತ್ತು ಇಂಡಿಯಾದ ಮೋಸ್ಟ್ ಅಂಡರ್ ರೇಟೆಡ್ ಡಿಸೀಸ್ ಬಗ್ಗೆ ಕೂಡ ಮಾತಾಡಿದ್ದೀವಿ. ಹಾಗೆ ಹೆಲ್ತ್ ರಿಲೇಟೆಡ್ ಮೋಸ್ಟ್ ಗೂಗಲ್ ಕ್ವೆಶ್ಚನ್ಸ್ನ ಡಾಕ್ಟರ್ ಆನ್ಸರ್ ಮಾಡಿದ್ದಾರೆ. ಇಫ್ ಪಾಸಿಬಲ್ ಕೊನೆ ತನಕ ನೋಡಿ. ಸೊ ವೆಲ್ಕಮ್ ಟು ದಿ ನ್ಯೂ ಶೋ ಮೆಟ್ರೋ ಸಾಗಾ ಕ್ಲಾಸ್ ರೂಮ್. ಸೊ ಸರ್ ನಮಸ್ಕಾರ. ನಮಸ್ಕಾರ ಚೇತನ್, ಹೌ ಆರ್ ಯು? ಯಾ ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಆರ್ ಯು ಸರ್? ಐ ಆಮ್ ಗುಡ್, ಐ ಆಮ್ ಡೂಯಿಂಗ್ ಗ್ರೇಟ್. ಸೊ ವೈ ಆಮ್ ಐ ಸೋ ಟಯರ್ಡ್? ಇದು ಒನ್ ಆಫ್ ದಿ ಮೋಸ್ಟ್ ಸರ್ಚ್ ಕ್ವೆಶ್ಚನ್ ಆನ್ ಗೂಗಲ್ ಇನ್ 2019. ಅನ್ಫಾರ್ಚುನೇಟ್ ಆಗಿ ಇವಾಗ ಕೂಡ ಅದು ಮೋಸ್ಟ್ ಪಾಪ್ಯುಲರ್ ಕ್ವೆಶ್ಚನ್ ಆಗೇ ಇದೆ. ಅಂದ್ರೆ ನನ್ಗೆ ಯಾಕೆ ಅವಾಗ ಸುಸ್ತಾಗುತ್ತೆ ಅಂತ ಅನ್ಸುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ಇದಕ್ಕೆ ತುಂಬಾ ರೀಸನ್ಸ್ ಇರ್ಬೋದು. ಬಟ್ ನಿಮ್ಮ ಮೆಡಿಕಲ್ POVಯಲ್ಲಿ ಒಂದಷ್ಟು 3-4 ಕೀ ಪಾಯಿಂಟ್ಸ್ ಕೊಡೋದಾದ್ರೆ ಅಂಡ್ ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ದಟ್ ವಿ ಶುಡ್ ಫಾಲೋ ಅಂತ ಹೇಳೋದಾದ್ರೆ ಅದು ಯಾವುದು? ಸಿ ವಾಟ್ಸ್ ಹ್ಯಾಪನಿಂಗ್ ಇಸ್, ಇತ್ತೀಚೆಗೆ ಸ್ಪೆಷಲಿ ಯು ಸೆಡ್ ದ ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ ಸರ್ಚ್ ಆನ್ ಗೂಗಲ್ ಅಂತ. ಹೂ ವಿಲ್ ಸರ್ಚ್ ಆನ್ ಗೂಗಲ್? IT professionals. Am I right or wrong? Yes. My mom will not search, right? Correct. My dad will not search, right? My uncle will not search. ಹೌದು. People who search the most is IT crowd. ಹೌದು. So why they get tired? Why they lose energy very fast? See, one thing is, unfortunately, IT professionals, they are married to their laptops. ಕರೆಕ್ಟ್, ಅದಂತೂ ಸತ್ಯ. Laptop is their first wife. Plus, you know a brand called as Fevicol? ಗೊತ್ತು. Their, what do you call, A is Fevicol to the chair. You got it, huh? ಅರ್ಥ ಆಯ್ತು. That's one. These fellows, unfortunately, in Bangalore, say somebody is working in Bagmane and he stays somewhere in North Bangalore, Yelahanka. From Yelahanka to Bagmane, he has to travel 2 hours. Correct. Sitting there in the car. If you travel 2 hours in a highway, you don't feel tired. If you travel 2 hours in traffic jam, what is going to happen? Tired. Right? Number one. Frustration. So when they go to office, they sit there, they work on the laptop. Their focus is only on the screen and they are exposed to light. Correct. Number one. Number two is, they don't go to sunlight. Because they don't go to sunlight, they have vitamin D deficiency. When they have vitamin D deficiency, they are tired, body aches, fatigue, lethargy. Clear? Next is, they sit with the laptop, no water. They get dehydrated. Again tiredness. Right? Correct. I see some people eating in left hand and typing in right hand. Work from home people also. So they don't eat food on time. Again, when they are done with their work, by the end of the day, no water dehydration, no proper food, no mobility, screen time, travel time in the morning, they get tired toward the end of the day. Again traveling 2 hours back. After traveling 2 hours back home also
you get a big stress. ಹೌದು. It is not a stress buster. You get a stress. And you know who is that stress. ಕರೆಕ್ಟ್. I don't want to take that. And you know who is that stress. So after this, these fellows have insomnia. Because they're exposed to the screen time. Again they go home, they see mobile, they see TV. And before going to bed, when you're exposed to TV, screen time or mobile or a laptop, their melatonin secretion will decrease. So they go to insomnia. So lack of sleep, lack of physical activity, lack of water, lack of sunlight, lack of proper food, all these causes may be cause of fatigue, tiredness and irritability. ಕರೆಕ್ಟ್. ಸರ್, ಇತ್ತೀಚೆಗೆ ಒಂದು ಹೆಲ್ತ್ ಕಾನ್ಷಿಯಸ್ ಅಂತ ವರ್ಡ್ ಕಾಮನ್ ಆಗಿ ಕೇಳ್ತಾನೆ ಇರ್ತೀವಿ. ಪೋಸ್ಟ್ ಕೋವಿಡ್ ಕೂಡ ಅದು ತುಂಬ ಜಾಸ್ತಿ ಆಗಿದೆ. ಸೊ ಅಗೇನ್ ತಿರ್ಗಾ ಇಲ್ಲಿ ಬೆಂಗಳೂರಲ್ಲಿ ಇರೋಂಥ ಫುಡ್ ಕಲ್ಚರ್, ಡಯಟ್ ಕಲ್ಚರ್ ಬಗ್ಗೆ ಏನು ಹೇಳ್ತೀರಾ? Actually, health conscious is always there. But post-COVID, because of internet, because of technology, because of so many internet doctors, I don't call them as doctors, you know, they're not doctors, internet doctors. Avarella, they come and tell lot of stuff. ಇಷ್ಟು ದಿನ ಇದು ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ಒಳ್ಳೆಯದು, ಇದು ಪ್ರೋಬಯೋಟಿಕ್ಕು, ಇದು ಗಟ್ ಬ್ಯಾಕ್ಟೀರಿಯಾ, ಆಯಿತಾ? ಸೊ ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ಕೋವಿಡ್ ಟೈಮಲ್ಲಂತೂ ಮಾಡೋ ಕೆಲಸ ಇರಲಿಲ್ಲ ಯಾರಿಗೂ. ಮನೇಲಿ ತುಂಬ ಜನ ಇದ್ದರು. ಕೋವಿಡ್ ಇನ್ವೆಂಟೆಡ್ ದಿಸ್ ಝೂಮ್ ಮೀಟಿಂಗ್ಸ್, ಆನ್ಲೈನ್ ಮೀಟಿಂಗ್ಸ್ ಇದೆಲ್ಲ. ಆ ಟೈಮಲ್ಲಿ ಏನಾಯಿತು, ಮೆನಿ ಪೀಪಲ್ ಕೇಮ್ ಔಟ್ ಆ್ಯಂಡ್ ಸೆಡ್ ದಟ್ ಕೋವಿಡ್ಗೆ ಕಷಾಯ ಕುಡೀರಿ, ಕೋವಿಡ್ಗೆ ಬಾದಾಮಿ ಹಾಲು ಕುಡೀರಿ, ಕೋವಿಡ್ಗೆ ಅದು ಯಾರೋ ಕಜ್ಜೆ ಅಂತ ಒಂದು ಯಾರೋ ಕೋವಿಡ್ಗೆ ಔಷಧಿ ಕೊಡ್ತೀವಿ ಅಂತೆಲ್ಲ ಹೇಳಿ ಇಂಟರ್ನೆಟ್ಟಲ್ಲಿ ದೊಡ್ಡ ನ್ಯೂಸ್ ಆಗಿತ್ತು. ಸೊ ದಿಸ್ ಹೆಲ್ತ್ ಕಾನ್ಷಿಯಸ್ ರಿಯಲಿ ಬಿಕೇಮ್ ಬಿಗ್ ಆಫ್ಟರ್ internet. In a way, it is very, very good to become health conscious so that you live healthier. They say it's not lifespan alla, health span ಚೆನ್ನಾಗಿರಬೇಕು ಅಂತ. Longevity, live longer. That is what is important. ಹೆಲ್ತ್ ಕಾನ್ಷಿಯಸ್ನೆಸ್ ಅಂದರೆ ಏನು ನಿಮ್ಮ ಪ್ರಕಾರ? ಏನು ಹೆಲ್ತ್ ಕಾನ್ಷಿಯಸ್ ಅಂದರೆ ಏನು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಫಸ್ಟು ನಾವು ಆರೋಗ್ಯವಾಗಿರಬೇಕು ಅಂತ ಏನು ಅಂತ ಹೇಳಿದ್ರೆ, ಸರಿಯಾದ ವಯಸ್ಸಿಗೆ ಮಕ್ಕಳು ಹುಟ್ಟಿದಾಗಿಂದ ಹಿಡಿದು ಕೊನೆ ತನಕ ಲಾಸ್ಟ್ ಸ್ಟಾಪ್ ಇದೆಯಲ್ಲ ಗ್ರೇವ್ಯಾರ್ಡ್, ಅಲ್ಲಿವರೆಗೂ ಆರೋಗ್ಯ ಇರೋದು ಕಾನ್ಷಿಯಸ್ ಅಂತ ಏನು ಹೇಳೋದು ಹೇಳಿದೆ. ಫಾರ್ ಎಕ್ಸಾಂಪಲ್, somebody takes alcohol, be mindful in taking alcohol. Somebody smokes, completely quit smoking. Somebody eats junk food, completely avoid junk food. So conscious means, according to me, you should be, ನನ್ನ ಪ್ರಕಾರ ಒಂಥರ ಮೈಂಡ್ಫುಲ್ ಆಗಿರಬೇಕು. ಅದೇನೋ ಹೇಳ್ತಾರಲ್ಲ, ತಿನ್ನೋಕ್ಕೆ ಮೊದಲು ಯೋಚನೆ ಮಾಡಿ ತಿನ್ನಬೇಕು, ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡಿ ಮಾತಾಡಬೇಕು ಅಂತ. ಹಾಗೆ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಿದ್ರೆ, ನಾವು ನಿದ್ದೆ, ದೈಹಿಕ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಚಟುವಟಿಕೆ, ಒಳ್ಳೆಯ ಆಹಾರ, ಒಳ್ಳೆ ನೀರು, ಹಣ್ಣು, ತರಕಾರಿ, ಸೊಪ್ಪು, ಹೋಮ್ ಮೇಡ್ ಫುಡ್ಡು, ಇವೆಲ್ಲ ತಿಂದರೆ 95% ಯಾವ ಕಾಯಿಲೆನೂ ಬರಲ್ಲ. ಇನ್ನು 5% ದೇವ್ರು ಬಿಟ್ಬಿಡೋದು, ನಮ್ಮ ಕೈಲಿಲ್ಲದೆ ಇರೋದವೆಲ್ಲ ಅಲ್ವಾ? ಹಾಗೆ. ಸೊ ಸರ್, ಗೂಗಲಲ್ಲಿ ವಾಟ್ ಆರ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಡಿಸೀಸಸ್ ಇನ್ ಇಂಡಿಯಾ ಅಂತ ಹೊಡೆದ್ರೆ ಇಂಟ್ರೆಸ್ಟಿಂಗ್ಲಿ ಪೈಲ್ಸ್ ಕೂಡ ಪಾಪಪ್ ಆಗುತ್ತೆ. ಅಂಡರ್ ರೇಟೆಡ್ ಅಂದರೆ ಯಾರು ತುಂಬ ಯೋಚನೆ ಮಾಡದೇ ಇರೋವಂಥದ್ದು ಅದ್ರ ಬಗ್ಗೆ ಜನಗಳು ಅನ್ನೋ ಅರ್ಥದಲ್ಲಿ. ಸೊ ಈಗ ಪೈಲ್ಸ್ ಅಂದ ತಕ್ಷಣ ತುಂಬ ಜನ ಇವಾಗ ನಮ್ಮ ಸರ್ಕಲಲ್ಲೇ ತಗೊಂಡ್ರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಏನೋ ಒಂಥರ ಮುಜುಗರ, ಏನು ಆಡ್ಕೊಂಡ್ಬಿಡ್ತಾರೇನೋ ಅಂತ ಸೊಸೈಟಿಲಿ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಲ್ಲ ಓಪನ್ ಆಗಿ. ಸೊ ಬೀಯಿಂಗ್ ಎ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜನ್, ಇನ್ ಶಾರ್ಟ್ ಪೈಲ್ಸ್ ಸರ್ಜನ್, ಪೈಲ್ಸ್ ಡಾಕ್ಟರ್. ಸೊ ನೀವು ಈ ಪೈಲ್ಸ್ನ ಯಾವ ರೀತಿ ನೋಡ್ತೀರಾ? ಅಂದರೆ ಫಾರ್ ಎಕ್ಸಾಂಪಲ್, ಪೈಲ್ಸ್ ಅನ್ನೋದು ಎಷ್ಟು ಡೇಂಜರಸ್? ಯಾಕಂದರೆ ನೀವೇ ಹೇಳ್ದಂಗೆ ಇಂಡಿಯಾದಲ್ಲಿ 36% ಅಷ್ಟು ಜನ ಪೈಲ್ಸಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಹೌ ಡೇಂಜರಸ್ ಇಟ್ ಈಸ್ ಅನ್ನೋದು. ಈಗ ನೀವು ವಾಟ್ ಡಿಡ್ ಯು ಏನು ಹೇಳಿದ್ರಿ ನೀವು? ದ ಮೋಸ್ಟ್ ಅಂಡರ್ ರೇಟೆಡ್ ಡಿಸೀಸ್ ಇನ್ ಇಂಡಿಯಾ ಇಸ್ ಪೈಲ್ಸ್ ಅಂತಲ್ವಾ? ಒನ್ ಆಫ್ ದೆಮ್. ದಟ್ ಇಸ್ ವೈ ಇಟ್ ಇಸ್ ಅಂಡರ್.
ಅದಕ್ಕೆ ಅಂಡರ್ ಕೆಳಗಿರೋದು ಅದು. ಈಗ ಪೈಲ್ಸ್ ಅಂದರೆ ಎಲ್ಲ ತಮಾಷೆ ಮಾಡ್ತಾರೆ. ಕರೆಕ್ಟ್. ಆ್ಯಕ್ಚುಲಾಗಿ ತಮಾಷೆ ಮಾಡೋ ಅವಶ್ಯಕತೆನೇ ಇಲ್ಲ. ಪೈಲ್ಸ್ ಅಂದರೆ ಪೈಲ್ಸ್ ಈಗಲ್ಲ, ನಾವೆಲ್ಲ ಇತಿಹಾಸ ಓದಬೇಕಾದ್ರೆ ಈ ಬ್ಯಾಟಲ್ ಆಫ್ ವಾಟರ್ಲೂ ಅಂತ ಬರುತ್ತೆ. ನೆಪೋಲಿಯನ್ ಬ್ಯಾಟಲ್ ಆಫ್ ವಾಟರ್ನಲ್ಲಿ ನೆಪೋಲಿಯನ್ನು ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಅವನು ಕುದುರೆ ಮೇಲೆ ಕೂತ್ಕೊಳ್ಳೋಕೆ ಹೋದಾಗ ಅವನಿಗೆ ಸಿಕ್ಕಾಪಡೆ ಅದೇ ಅಂಡರ್ ಹೇಳಿದ್ರಲ್ಲ ಪೈಲ್ಸ್ ಆಗ್ಬಿಟ್ಟಿರುತ್ತೆ. ಆ ಪೈಲ್ಸ್ ಆದಾಗ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಟೆಂಟಲ್ಲಿ ಹೋಗಿ ಮಲಗಿಬಿಡ್ತಾನೆ. ಅದರಿಂದ ಅವನು ಯುದ್ಧ ಸೋಲ್ತಾನೆ. ಹೀಗೆ ಈ ಪೈಲ್ಸ್ ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ತುಂಬ ಸಿಂಪಲ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಒಂದು ಕಡೆ. ಇನ್ನೊಂದು ಕಡೆ ತುಂಬ ಡೇಂಜರಸ್ ಆಗಿ ಕಾಣಿಸ್ಕೊಳ್ಳುತ್ತದು. ಡೇಂಜರಸ್ ಯಾಕೆಂತ ಫಸ್ಟ್ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಅದು. ಈಗ ಯಾರಿಗೋ ಒಂದು ಬ್ಲೀಡಿಂಗ್ ಆಗುತ್ತೆ, ರಕ್ತ ಹೋಗುತ್ತೆ. ಆ ಬ್ಲೀಡಿಂಗ್ ಆದಾಗ ರಕ್ತ ಹೋದಾಗ ಜನ ತಲೆಗೆ ಫಸ್ಟ್ ಬರೋದು ಪೈಲ್ಸ್. ಯಾರಿಗೆ ಆಗಲಿ ಪೈಲ್ಸ್ ಬರೋದು. ಹೌದು. ಈ ಪೈಲ್ಸ್ ಅಂತ ಬಂದಾಗ ಏನು ಮಾಡ್ತಾರೆ ಅವ್ರು, ಫಸ್ಟು ಯಾರು ಡಾಕ್ಟರ್ ಹತ್ರ ಹೋಗಲ್ಲ. ಒಂದು ಯಾರು ಗಂಡ ಹತ್ರ ಆಗಲಿ, ಹೆಂಡತಿ ಹತ್ರ ಆಗಲಿ, ತಮ್ಮ ಹತ್ರ ಆಗಲಿ, ತಂಗಿ ಹತ್ರ ಆಗಲಿ, ಫ್ರೆಂಡ್ಸ್ ಹತ್ರ ಆಗಲಿ, ಫ್ರೆಂಡ್ಸ್ ಅಂತೂ ಬಿಟ್ಟೇ ಬಿಡಿ, ಫ್ರೆಂಡ್ಸ್ ಹತ್ತದು ಹೇಳ್ಕೊಳ್ಳೋದೇ ಇಲ್ಲ. ಸೊ ಇವರೇ ಸಫರ್ ಮಾಡ್ತಾ ಇರ್ತಾರೆ. ಕಾಮನ್ನಾಗಿ ಇವರು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ಮೆಡಿಕಲ್ ಸ್ಟೋರ್ಗೆ ಹೋಗಿ ನನಗೆ ನೋವಾಗ್ತಾ ಇದೆ ಮಾತ್ರೆ ಕೊಡಿ, ನನಗೆ ಮೋಷನ್ಗೆ ಹೋಗೋಕೆ ಕಷ್ಟ ಆಗ್ತಾ ಇದೆ ಸಿರಪ್ ಕೊಡಿ ಅಂತ ಫಸ್ಟ್ ಅಲ್ಲಿ ಶುರು ಮಾಡ್ತಾರೆ. ಹೌದು. ಅದಾದಮೇಲೆ ಏನು ಮಾಡ್ತಾರೆ, ಕಡಿಮೆ ಆಗಲ್ಲ ಅವ್ರಿಗೆ, ಸಿಕ್ಕಾಪಡೆ ನೋವಾಗ್ತಾ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಉರಿ ಆಗ್ತಾ ಇರುತ್ತೆ, ಕ್ಯೂ ಹೋಗ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಇವರು ತುಂಬ ತರ್ಕೊಳ್ಳೋಕ್ಕಾಗ್ದಾಗ ಏನು ಮಾಡ್ತಾರೆ, ಮೆಜಾರಿಟಿ ಇವನ್ ಟುಡೇ ಇಂಡಿಯಾದಲ್ಲಿ ಇವರೇನು ಮಾಡ್ತಾರೆ, ಕ್ವ್ಯಾಕ್ಸ್ ಹತ್ರ ಹೋಗ್ತಾರೆ. ಕ್ವ್ಯಾಕ್ಸ್ ಅಂದರೆ ಏನು, ನಕಲಿ ವೈದ್ಯರು. ಈ ನಕಲಿ ವೈದ್ಯರು ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ. ಇಟ್ ಈಸ್ ಪಬ್ಲಿಷ್ಡ್. ಒಂದು ಯುರೋಪಿಯನ್ ಜರ್ನಲಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. 1.5 ಮಿಲಿಯನ್ ಅಂದರೆ 15 ಲಕ್ಷ ಜನ ಕ್ವ್ಯಾಕ್ಸ್ ಇದ್ದಾರೆ. ಯಾರಪ್ಪ ಈ ಕ್ವ್ಯಾಕ್ಸು ಅಂತ ಹೇಳಿದ್ರೆ, ಒಂದು ನಮ್ಮ ಮುಸಲ್ಮಾನ್ ಧರ್ಮಕ್ಕೆ ಒಂದು ಗೌರವ ಕೊಟ್ಟು ಹೆಚ್ಚು ಮುಸಲ್ಮಾನ್ ಧರ್ಮದವರು ಈ ಕ್ವ್ಯಾಕ್ಸು, ಈ ಪೈಲ್ಸು, ಫಿಷರು, ಫಿಸ್ಟುಲಾ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಂಗಾಲಿ ಬಾಬಾಗಳು. ಸೊ ತುಂಬ ಜಾಸ್ತಿ ಆದಾಗ ಏನು ಮಾಡ್ತಾರೆ, ಈ ಬೆಂಗಾಲಿ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಪೈಲ್ಸ್ ಆಗಿದೆ ನಿಮಗೆ ಅಂತೇಳಿ ಒಂದು ಬೆಂಗಾಲಿ ಡಾಕ್ಟ್ರ್ ಒಬ್ಬ ಇದ್ದಾನೆ, ಇಲ್ಲೇ ಹತ್ರದಲ್ಲೇ ಇದ್ದಾನೆ. ಈ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ ಮೋಷನ್ಗೆ ಹೋಗೋ ಜಾಗ. ಆ ಮೋಷನ್ಗೆ ಹೋಗೋ ಜಾಗ ಲೂಸ್ ಮಾಡಿದ್ದಕ್ಕೆ ಎತ್ತಿನ ಕೊಂಬಿರುತ್ತಲ್ಲ, ಆ ಕೊಂಬನ ಒಳಗಿಡ್ತಾನೆ ಹಿಂಗೆ ಫುಲ್ಲು. ಒಬ್ಬ ಒಳಗಿಟ್ಟು ಹೋಗಿ ಕರಳೆ ತೂತಾಗಿ ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ಅದನ್ನು ರಿಪೇರಿ ಮಾಡಿದ್ದೀವಿ. ಎರಡನೇದು ಆ್ಯಸಿಡ್ ಹಾಕ್ತಾರೆ. ಮೂರನೇದು ದಾರ ಕಟ್ತಾರೆ. ತುಮಕೂರು ಹತ್ರ ಒಂದು ಹಳ್ಳಿನಲ್ಲಿ ಯಾರೋ ಒಬ್ಬ ಹಿಂಗೆ ಬೆಂಗಾಲಿಯವನು ಒಂದು ರಿಂಗ್ ಕೊಡ್ತಾನಂತೆ. ಇದು ಈ ರಿಂಗ್ ಅಲ್ಲ, ಅದು ಸಿಲ್ವರ್ ರಿಂಗ್ ಅಲ್ಲ, ಅದು ಸಿಲ್ವರ್ ಕಲರೇ ಇದೆ, ಗ್ಯಾಬಿಟ್ ರಿಂಗ್ ಇದು. ಒಂದು ರಿಂಗ್ ಕೊಡ್ತಾನಂತೆ. ಆ ರಿಂಗ್ 25,000 ಅಂತೆ. ಎಡಗೈಲಿ ರಿಂಗ್ ಹಾಕ್ಕೊಂಡು ಕೆಳಗೆ ತೊಳ್ಕೊಬೇಕಂತೆ. 3 ತಿಂಗಳು ಪೈಲ್ಸ್ ವಾಸಿ ಆಗುತ್ತಂತೆ. ಅರ್ಥ ಆಯ್ತಾ? ಸೊ ಈ ರೀತಿ ನಕಲಿ ವೈದ್ಯರ ಹತ್ರ ಹೋದಾಗ ಯಾರು ರಕ್ತ ಬಂತು ಅಂತ ಹೋದ್ನಲ್ಲ, ಅವನಿಗೆ ಆ ರಕ್ತ ಹೋಗಿರೋದು ನಾಟ್ ಬಿಕಾಸ್ ಆಫ್ ಪೈಲ್ಸ್, ಮೋಸ್ಟ್ಲಿ ಅವನಿಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರುತ್ತೆ. ಮೆಡಿಕಲ್ ಸ್ಟೋರ್ಸ್ಗೆ ಹೋದ, ಒಂದು 6 ತಿಂಗಳಾಯಿತು. ನಕಲಿ ವೈದ್ಯರ ಹತ್ರ ಹೋದ, ಒಂದು 6 ತಿಂಗಳಾಯಿತು. ಇನ್ನೊಂದು ಯಾರೋ ಸಣ್ಣ ಡಾಕ್ಟ್ರ್ ಹತ್ರ ಹೋದ, ಒಂದು 6 ತಿಂಗಳಾಯಿತು. ಆಮೇಲೆ ನಮ್ಮ ಹತ್ರ ಬಂದಾಗ ನೋಡ್ತೀವಿ ನಾವು, ಇದು ಕೋಲೋರೆಕ್ಟಲ್ ಕ್ಯಾನ್ಸರ್. ಬೇಗ ಬಂದಿದ್ರೆ ಬೇಗ ಡಯಾಗ್ನೋಸ್ ಮಾಡಿದರೆ ದ ಓನ್ಲಿ ಕ್ಯಾನ್ಸರ್ ವಿಚ್ ಕ್ಯಾನ್ ಬಿ ಕ್ಯೂರ್ಡ್, ಅಂದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗೋದು ಕೋಲೋರೆಕ್ಟಲ್ ಕ್ಯಾನ್ಸರ್, ಬೇಗ ಡಯಾಗ್ನೋಸ್ ಆದರೆ. ಆಯಿತಾ? ಇವರು ಲೇಟಾಗಿ ಬರ್ತಾರೆ. ಇಂಡಿಯಾದಲ್ಲಿ ಒಂದೇ ಒಂದು ಕ್ಯಾನ್ಸರು ಲೇಟಾಗಿ ಡಯಾಗ್ನೋಸ್ ಆಗೋದು ಕೋಲೋರೆಕ್ಟಲ್ ಕ್ಯಾನ್ಸರ್. 100ಕ್ಕೆ 78 ಜನಕ್ಕೆ ಕೋಲೋರೆಕ್ಟಲ್ ಕ್ಯಾನ್ಸರು ಲೇಟಾಗಿ ಡಯಾಗ್ನೋಸ್ ಆಗುತ್ತೆ, ICMR ರಿಪೋರ್ಟ್ ಪ್ರಕಾರ. ಗೊತ್ತಾಯ್ತು ಎಷ್ಟು ಡೇಂಜರಸ್ಸು ಅಂತ? ಹೌದು. ಎರಡನೇ ಡೇಂಜರ್ ಹೇಳಲ್ಲ. ಈಗ ಮಕ್ಕಳು ನಮ್ಮ ಇಂಡಿಯಾದಲ್ಲಿ ಎಲ್ಲ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗಿಬಿಟ್ಟಿದೆ ಫುಲ್. ಎಲ್ಲ ಪ್ರೊಸೆಸ್ ಫುಡ್ಡು, ಜಂಕ್ ಫುಡ್ಡು, ಆನ್ಲೈನ್ ಫುಡ್ಡು, ಪಿಜ್ಜಾಸು, ಬರ್ಗರ್ಸು, ಮಸಾಲ ಪುರಿ, ಗೋಬಿ ಮಂಚೂರಿ, ರೋಡ್ ಸೈಡ್ ಕಬಾಬು. ಎಲ್ಲ ವರ್ಗದ ಜನರು ಏನು ಮಾಡ್ತಾರೆ, ಈಗ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ.
ಸ್ಪೆಷಲಿ ಮಕ್ಕಳು. And it's well promoted also. ವೆಲ್ ಪ್ರಮೋಟೆಡ್ ಆಲ್ಸೋ ಜಂಕ್ ಫುಡ್. ಎಕ್ಕಾಪಟ್ಟೆ ದೇ ಸ್ಪೆಂಡ್ ಕ್ರೋರ್ಸ್ ಆನ್ ಅಡ್ವರ್ಟೈಸಿಂಗ್, ಕ್ರೋರ್ಸ್. ನೋಡಿ ಅಮೆರಿಕಾದಲ್ಲಿ ಈ ಅಲ್ಸರಿಟಿವ್ ಮತ್ತು ಅಲ್ಸರಿಟಿವ್ ಕ್ವಾಲಿಟೀಸ್ ಅಂತ ಒಂದು ಕಾಯಿಲೆ, ಕ್ರಾನ್ಸ್ ಡಿಸೀಸ್ ಅಂತ ಒಂದು ಕಾಯಿಲೆ, ಇದನ್ನು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಕರೀತಾರೆ. ಅಮೇರಿಕಾದಲ್ಲಿ ಇದು ಎವ್ರಿ 5th ಪರ್ಸನ್ ಮಕ್ಕಳಿಗಿದೆ ಇದು. ಏಕೆಂದರೆ ಪ್ರೊಸೆಸ್ ಫುಡ್ಡು, ಬೀಫು, ಫ್ರೋಝನ್ ನಾನ್ ವೆಜ್ಜು, ಪ್ಯಾಕ್ಡ್ ಫುಡ್ಡು ಇವೆಲ್ಲ ತೊಗೊಳ್ತಾರೆ. ಇದೆಲ್ಲ ಅದು ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಅದನ್ನು ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರೀತಾ ಇದ್ದಾರೆ. ನಾವೆಲ್ಲ ಓದಬೇಕಾದ್ರೆ ನಾವು ಒಂದು ಕೇಸ್ನೂ ನೋಡಿರಲಿಲ್ಲ ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಅಂತ. ಅಂದರೆ ಕರಳಿದೆಯಲ್ಲ, ಆ ಕರಳೆಲ್ಲ ತುಂಬ ಉಣ್ಣಾಗ್ಬಿಡುತ್ತೆ, ಬೇದಿ ಆಗುತ್ತೆ, ರಕ್ತ ಹೋಗುತ್ತೆ. ಆ ರಕ್ತ ಹೋದಾಗ ಏನು ಅನ್ಕೋತಾರೆ? ಪೈಲ್ಸ್ ಅನ್ಕೋತಾರೆ. ಅರ್ಥ ಆಯ್ತಾ? ಸೊ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇದು 0.5% ಇತ್ತು. ಯಾವುದು? ಈ IBD, ಇನ್ಫ್ಲಮೇಟರಿ ಬೌಲ್ ಡಿಸೀಸು. ಈಗ 5% ಆಗಿದೆ. 5% ಅದ್ರ ಜೊತೆಲಿ ಏನಾಗಿದೆ ಅಂತ ಹೇಳಿದ್ರೆ, 100ರಲ್ಲಿ ಈ ಕಾಯಿಲೆ ಬರ್ತಾ ಇದ್ರೆ 79 ಜನಕ್ಕೆ ಮಕ್ಕಳಿಗೆ ಬರ್ತಾ ಇದೆ. ಫ್ರಮ್ 5 to 15 years. ಮೇನ್ ರೀಸನ್ ಏನು? ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್. ಸೊ ಅರ್ಥ ಆಯ್ತಾ ಎಷ್ಟು ಡೇಂಜರಸ್ ಅಂತ? ಈಗ ಒಂದು ಸಿಂಪಲ್ ಬ್ಲೀಡಿಂಗು, ಕೋಲರೆಕ್ಟಲ್ ಕ್ಯಾನ್ಸರ್ ಆಗಿರ್ಬೋದು, ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಅಥವಾ ಪಾಲಿಪ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಕಾಯಿಲೆ ಲಾರ್ಜ್ ಇಂಟೆಸ್ಟೈನಲ್ಲಿ ಆಗಿರ್ಬೋದು. ಅದು ಡೇಂಜರಸ್. ಇನ್ನು ಸಿಂಪಲ್ ಅಂತ ಹೇಳಿದ್ರೆ IT ಪ್ರೊಫೆಷ್ನಲ್ಸ್, IT ಫೈವಿಗೆಲ್ಲ ಹಾಕೊಂಡು ಕೂತಿರ್ತಾರೆ. ಹೇಳಿದ್ರಿ, ಹೌದು. ಪಾಪ ಡ್ರೈವರ್ಸ್, ಹೌದು, ಟೈಲರ್ಸ್ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ ಹೋಗ್ತಾರೆ. ವಾಶ್ರೂಮಲ್ಲೇ ಅವ್ರ ಮೊಬೈಲ್ ಸ್ಟಾರ್ಟ್ ಆಗುತ್ತೆ. ವಾಟ್ಸಾಪ್ಗಳು, ಇಮೇಲ್, ಮೆಸೇಜ್, ಚಾಟಿಂಗ್ ಎಲ್ಲ ಮೊಬೈಲಲ್ಲೇ ಮುಗಿಸಿ ಅರ್ಧ ಗಂಟೆ ಆದಮೇಲೆ ಹೊರಗಡೆ ಬರ್ತಾರೆ ಅವರು. ಕರೆಕ್ಟ್. ವಾಶ್ರೂಮಲ್ಲಿ ಕೂತಿದ್ದಾಗ ಆ ಪ್ರೆಷರ್ಗೆ ಪೈಲ್ಸ್ ಡೆವಲಪ್ ಆಗುತ್ತೆ. ಸಿಂಪಲ್ ಪ್ರಾಬ್ಲಮ್ ಪೈಲ್ಸ್ ಆಗುತ್ತೆ ಅಂದರೆ ಅದೊಂದು. ಇನ್ನು ಎಲ್ಲ ಲೈಫ್ ಸ್ಟೈಲೇನು, ನೀರಿಲ್ಲ, ಹಣ್ಣಿಲ್ಲ, ಫೈಬರ್ ಇಲ್ಲ, ನಿದ್ದೆ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಸೊ ಈ ಸಿಂಪಲ್ ಕಾರಣಗಳಿಗೆ ಪೈಲ್ಸ್ ಬರುತ್ತೆ. ಸೊ ನಾವು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಲ್ಲ ಅಂತ ಹೇಳಿದೆ. ಹೌದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ದೇ ಗೋ ಟು ದಿಸ್ ಫ್ರಾಡ್ಲೆಂಟ್ ಆರ್ ಸಮಥಿಂಗ್ ಸ್ಕ್ಯಾಮ್. ಎಕ್ಸಾಕ್ಟ್ಲಿ. ಈಗ ಇದೇನಾಗಿದೆ ಅಂದರೆ ಇದು ದೊಡ್ಡ ಕಾಯಿಲೆ ಅಲ್ಲ. ಕೆಲವರು ಇದನ್ನು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ದೊಡ್ಡ ಭಯಾನಕ. ಈಗ ತಪ್ಪಾಗಿ ತಿಳಿಬಾರ್ದು ನೀವು. HIV ಬಂದಾಗ ಫಸ್ಟು 80sಲ್ಲೆಲ್ಲ ಅವ್ನಿಗೆ HIV ಆಗ್ಬಿಟ್ಟಿದೆ ಅಂತಿದ್ರು. ಈಗ ಯಾರು ಅಂತಾರ ಥರ ಇಲ್ಲ, ಅವ್ನಿಗೆ HIV ಆಗಿದೆ ಅಂತ. ಇವಾಗ ಕೇಳಿಸ್ಕೊಳ್ಳೋದಿಲ್ಲ ನಾವು ಅದನ್ನು. ಆಲ್ಮೋಸ್ಟು 0 ಆಗ್ಬಿಟ್ಟಿದೆ ಕೇಳಿಸ್ಕೊಳ್ಳೋದು. ಸುಮಾರು ಜನಕ್ಕೆ HIV ಇನ್ಫೆಕ್ಷನ್ಸ್ ಇದೆ, ಹಾಗೆ ಜೀವನ ಮಾಡ್ತಾರೆ, ಹಾಗೆ ಬದುಕ್ತಾರೆ. ಹಾಗೆ ಇದನ್ನು ಯಾವ ಮಟ್ಟಕ್ಕೆ ಕಂಪೇರ್ ಮಾಡ್ತಾರೆ ಅಂತಾರೆ, ಏನೋ HIV ಆಗ್ಬಿಟ್ಟಿದೆ, ಏನೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗ್ಬಿಟ್ಟಿದೆ, ಅದು ಏನೋ ನಂಗೆ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ, ನಾನು ಹೇಳಿದ್ರೆ ನಗ್ಬಿಡ್ತಾರೆಲ್ಲ ಅಂಥೇಳಿ ಜನ ಹಂಚ್ಕೊಳ್ಳಲ್ಲ, ಯಾರಿಗೂ ಶೇರ್ ಮಾಡಲ್ಲ. ಫಾರ್ ಎಕ್ಸಾಂಪಲು, ಒಂದು ಜಿಲ್ಲಾಧಿಕಾರಿ ಇರ್ತಾರೆ ಒಂದು ಜಿಲ್ಲೆಯಲ್ಲಿ. ಆ ಜಿಲ್ಲಾಧಿಕಾರಿಗೆ ಪೈಲ್ಸ್ ಆಗ್ಬಿಡುತ್ತೆ. ನನ್ನ ಹತ್ರ ಬರಬೇಕು ಜಿಲ್ಲಾಧಿಕಾರಿ. ಆ ಜಿಲ್ಲಾಧಿಕಾರಿ ಅವರು ಡ್ರೈವರ್ ಜೊತೆ ಬಂದ ಅಂದರೆ ಈ ಹಾಸ್ಪಿಟ್ಲಿಗೆ, ಆ ಡ್ರೈವರ್ ಇಡೀ ಜಿಲ್ಲೆಗೆ ಹೇಳ್ಬಿಡ್ತಾನೆ ನಮ್ಮ ಜಿಲ್ಲಾಧಿಕಾರಿಗೆ ಪೈಲ್ಸ್ ಆಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಬೇರೆ ಪ್ರೈವೇಟ್ ಕಾರ್ ತೊಗೊಂಡು ಕಾಮನ್ ಮ್ಯಾನ್ ಥರ ಹೋಗಿ ಆ ಕಾರಲ್ಲಿ ಕೂತ್ಕೊಂಡು ಹಾಸ್ಪಿಟ್ಲಿಗೆ ಬಂದು ಹಿಂದೆ ಡೋರಿಂದ ಹೋಗ್ತಾನೆ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಆಮೇಲೆ ಪೈಲ್ಸ್ ನನಗೆ ಬಂದಿದೆ ಅಂತ ಜನ ನಕ್ಬಿಡ್ತಾರೆ ಅಂತ. ಆ ಲೆವೆಲ್ಗೆ ವಿದ್ಯಾವಂತರು ಸಹ ಯೋಚನೆ ಮಾಡ್ತಾರೆ. ಕೆಲವು VIPs ಬರ್ತಾರೆ, ದಯವಿಟ್ಟು ನಾನು ಬಂದಿದ್ದೆ ಅಂತ ಯಾರಿಗೂ ಹೇಳ್ಕೋಗ್ಬಿಡಿ ಅಂತ ಹೇಳ್ತಾರೆ. ನಾವು ಕಾನ್ಫಿಡೆನ್ಷಿಯಲಿ ಮೇಂಟೈನ್ ಮಾಡ್ತೀವಿ. ಸೊ ಯಾಕೆ ಜನ ಈ ಕಾಯಿಲೆ ಬಗ್ಗೆ ಸಂಕೋಚ, ನಾಚಿಕೆ, ಮುಜುಗರ ಪಡ್ತಾರೆ ಅಂತ ನಮಗಿನ್ನೂ ಅರ್ಥನೇ ಆಗಿಲ್ಲ. ಇದು ದೊಡ್ಡ ಕಾಯಿಲೆ ಅಲ್ಲ, ನಾಚಿಕೆ ಪಡೋಂಥ ವಿಚಾರ ಅಲ್ಲ, ಸಂಕೋಚ ಪಡೋಂಥ ವಿಚಾರ ಅಲ್ಲ, ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಲ್ಲ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ನಿಮಗೆ ತೊಂದರೆ ಇದ್ದರೆ, ನಿಮಗೆ ನೋವಾಗ್ತಾ ಇದ್ದರೆ, ನಿಮಗೆ ಬ್ಲೀಡಿಂಗ್ ಆಗ್ತಾಯಿದ್ರೆ, ಸ್ವೆಲ್ಲಿಂಗ್ ಇದ್ದರೆ, ಕೈಗಿರಣ ಚರ್ಮ ಥರ ಸಿಕ್ಕಿದ್ರೆ, ಪದೇ ಪದೇ ಹೊಟ್ಟೆ ನೋವು ಬಂದರೆ, ಪದೇ ಪದೇ ಬೇದಿ ಆದರೆ, ದಯವಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೋ ಫ್ರೆಂಡ್ಸ್ ಜೊತೆಗೋ ಶೇರ್ ಮಾಡಿ. ಹಾಸ್ಪಿಟ್ಲಿಗೆ ಬನ್ನಿ, ತೋರಿಸ್ಕೊಳ್ಳಿ. ಕಾನ್ಷಿಯಸ್ ಅಂದರೆ ಹೆಲ್ತ್ ಕಾನ್ಷಿಯಸ್ಸು, ಇದೆ ಹೆಲ್ತ್ ಕಾನ್ಷಿಯಸ್.
ಸರ್ ಪೈಲ್ಸು ಮತ್ತು ಇವಾಗ ಮಿಸ್ಕನ್ಸೆಪ್ಷನ್ ಹೇಳಿದ್ರಿ ನೀವು, ಕ್ಯಾನ್ಸರಸ್ ಆಗಿ ಆ ಥರ ಅಪಾರ್ಥ ಮಾಡ್ಕೋತಾರೆ ಇದ್ರ ಬಗ್ಗೆ ಅಂತೇಳಿ. ಸೊ ಈ ಪೇಷಂಟ್ಸಲ್ಲಿರೋಂಥ ಮಿತ್ಗಳೇನು, ಪೈಲ್ಸ್ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೇನು ಮಿತ್ಸ್ ಇರುತ್ತೆ ಅಂತ? ಎಕ್ಸಾಕ್ಟ್ಲಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲ ಪೇಷಂಟು ಪೈಲ್ಸ್ ಬಂದಿದೆ ಅಂದರೆ ಅದು ಪರ್ಮನೆಂಟಾಗಿ ವಾಸಿ ಆಗಲ್ಲ, ಲೈಫ್ ಲಾಂಗ್ ಕಾಯಿಲೆ ಇದು, ನಾನು ಸಾಯೋವರೆಗೂ ಇರುತ್ತೆ ಇದು, ನನ್ನ ಜೊತೆ ಬರುತ್ತೆ ಇದು ಅಂತ ಜನಕ್ಕೊಂದು ಮಿತ್ತಿದೆ. ಒಂದು. ಎರಡನೇದು, ಆಪ್ರೇಷನ್ ಮಾಡಿಸಿದ್ರೆ ಪದೇ ಪದೇ ಬರುತ್ತೆ, ದಯವಿಟ್ಟು ಆಪ್ರೇಷನ್ ಮಾಡಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಕ್ವ್ಯಾಕ್ಸು ನಕಲಿ ವೈದ್ಯರು, ಅವ್ರಿಗೆ ಪೈಲ್ಸ್ ತೊಂದರೆ ಬಂದಾಗ ಈ ನಕಲಿ ವೈದ್ಯರ ಹತ್ರ ಕ್ವ್ಯಾಕ್ಸ್ ಹತ್ರ ಹೋಗ್ತಾರೆ. ಅವರು ಡಾಕ್ಟ್ರುಗಳೇ ಅಲ್ಲ, ಅವ್ರು ಏನೂ ಮಾಡಲ್ಲ, ಏನೋ ಸ್ವಲ್ಪ ಪೌಡ್ರ್ ಹಾಕಿ ಆ್ಯಸಿಡ್ ಹಾಕಿ ದಾರ ಕಟ್ಟಿ ಕಳಿಸ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ನಂಗೆ ಮತ್ತೆ ಬಂತು ಮಾಡಿಸಿದ್ದೆ, ಮಾಡೋಕ್ಕೆ ಹೋಗಬೇಡ ಅಂತ ಪ್ರಚಾರ ಮಾಡ್ತಾರೆ ಜನ ಎಲ್ಲ. ಸೊ ಪೈಲ್ಸ್ ಸರ್ಜರಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಮತ್ತೆ ಬರಲ್ಲ, ಪ್ರೊವೈಡೆಡ್ ನೀವು ನಿಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೊಂಡ್ರೆ. ಈ ಫಾರ್ ಎಕ್ಸಾಂಪಲ್ಲು ಯಾರೊಬ್ಬ ಬರ್ತಾನೆ, ಅವನಿಗೆ ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ನಾವೆಲ್ಲ ಫ್ರ್ಯಾಕ್ಚರ್ ರಾಡೆಲ್ಲ ಹಾಕಿ ಫುಲ್ ರೆಡಿ ಮಾಡಿಬಿಟ್ಟು ಫುಲ್ ವಾಸಿ ಆಗ್ತಾನೆ. ತೊಗೊಂಡು ಬರ್ತಾನೆ, ಡಾಕ್ಟರ್ ಸ್ವೀಟ್ಸ್ ಎಲ್ಲ ತೊಗೊಂಡ್ಬಿಟ್ಟು, ಡಾಕ್ಟ್ರೇ ತುಂಬ ಥ್ಯಾಂಕ್ಸು, ನನಗೆ ಮತ್ತೆ ಫ್ರ್ಯಾಕ್ಚರ್ ಬರಲ್ಲ ತಾನೆ ಅಂತಾನೆ. ಅಪ್ಪ ನೀನು ಬಿದ್ದರೆ ಮತ್ತೆ ಬರುತ್ತೆ ಫ್ರ್ಯಾಕ್ಚರ್. ಹಾಗೆ ಪೈಲ್ಸು ಅಷ್ಟೇ, ಚೆನ್ನಾಗಿ ನೀರು ಕುಡಿದ್ರೆ, ಹಣ್ಣು ತಿಂದರೆ, ತರಕಾರಿ ತಿಂದರೆ, ಸೊಪ್ಪು ತಿಂದರೆ, ನಿದ್ದೆ ಮಾಡಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ, ಮತ್ತು IT ಪ್ರೊಫೆಷ್ನಲ್ಸು ಮತ್ತು ತುಂಬ ಹೊತ್ತು ಕೂತಿರ್ತಾರಲ್ಲ, ಇವರೆಲ್ಲ ಎದ್ದು ಪ್ರತಿ 1 ಅವರ್ ಬ್ರೇಕ್ ತೊಗೊಂಡ್ರೆ ಯಾರಿಗೂ ಮತ್ತೆ ಪೈಲ್ಸ್ ಬರಲ್ಲ, ಆಯಿತಾ? ಇದೊಂದು. ಎರಡನೇದು. ಮೂರನೇ ಮಿತ್ತೇನು ಅಂತ ಹೇಳಿದ್ರೆ, ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನನಗೆ ಮೋಷನ್ ಕಂಟ್ರೋಲ್ ಹೋಗ್ಬಿಡುತ್ತೆ, ಮೋಷನ್ ಕಂಟ್ರೋಲೇ ಇರಲ್ಲ ಅಂತ ಪ್ರಚಾರ ಮಾಡ್ತಾರೆ. ಅದು ಸತ್ಯ. ಯಾಕೆ ಸತ್ಯ ಅಂತ ಹೇಳಿದ್ರೆ, ಈ ಫಿಸ್ಚುಲಾ ಆಗಿರುತ್ತಲ್ಲ, ಈ ಫಿಸ್ಚುಲಾದಾಗ ಏನು ಮಾಡ್ತಾರೆ, ಮತ್ತೆ ಮಾಮೂಲಿ ನಕಲಿ ವೈದ್ಯರ ಹತ್ರ ಹೋಗ್ತಾರೆ. ಆ ನಕಲಿ ವೈದ್ಯರ ಹತ್ರ ಹೋಗಿ ಈ ಗುದದ್ವಾರದಲ್ಲಿ ಮಸಲ್ಸ್ ಇರುತ್ತೆ, ಸ್ಪಿಂಕ್ಟರ್ ಮಸಲ್ಸ್ ಅಂತಂದರೆ ಮೋಷನ್ನ ಕಂಟ್ರೋಲ್ ಮಾಡೋಕ್ಕೆ, ರಿಲೀಸ್ ಮಾಡೋಕ್ಕೆ. ಅವರು ಡಾಕ್ಟ್ರುಗಳೆಲ್ಲ ಅವ್ರೇನು ಮಾಡ್ತಾರೆ, ತಗೊಂಡು ಕಟ್ ಮಾಡಕ್ಕೆ ಬಿಡ್ತಾರೆ. ಆ ಕಟ್ ಮಾಡಿದಾಗ ಏನಾಗುತ್ತೆ, ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಯಾರೋ ಒಬ್ಬರು ಇಬ್ಬರು 100 ಜನ ಹತ್ರ ಕ್ವಾಕ್ಸ್ ಹತ್ರ ಹೋಗಿ ಕಂಟ್ರೋಲ್ ತಪ್ಪು ಅವ್ರೇನು ಮಾಡ್ತಾರೆ, ಎಲ್ಲ ಕಡೆ ಪ್ರಚಾರ ಮಾಡಿಬಿಡ್ತಾರೆ. ನಮ್ಮ ಊರಲ್ಲಿ ಒಬ್ಬನ ಪೈಲ್ಸ್ ಆಗಿತ್ತು, ನಮ್ಮ ಆಫೀಸಲ್ಲಿ ಅಮೆಝಾನಲ್ಲಿ ಒಬ್ಬನ ಪೈಲ್ಸ್ ಆಗಿತ್ತು, ಅವ್ನ ಕಂಟ್ರೋಲೇ ತಪ್ಪೋಗ್ಬಿಟ್ಟಿದೆ. ಐ ಹ್ಯಾವ್ ಟೋಲ್ಡ್, ಅಮೆಝಾನಿಂದ ಬಂದು ಸರ್ ನಮ್ಮ ಆಫೀಸಲ್ಲಿ ಒಬ್ಬ ಆಪ್ರೇಷನ್ ಮಾಡಿಸ್ಕೊಂಡ, ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ ಅಂತ. ಅಮೆಝಾನ್ ಕತೆ ಬಿಡಿ, ಒಬ್ಬ MBBS MS ಸರ್ಜನ್, ಮೆರಿಟೋರಿಯಸ್ ಹುಡುಗ, ಪಾಪ ಹಳ್ಳಿಯಿಂದ ಬಂದಿದ್ದು, MS ಮುಗಿಸಿದ್ದಾನೆ. MS ಮುಗಿಸಿದಾಗ ಒಂದು ಸಿಂಪಲ್ಲಾಗಿ ಫಿಶರ್ ಆಗಿದೆ. ಇದು ಸತ್ಯ, ನಿಜವಾಗಿ ನಡೆದ ಘಟನೆ ಇದು. ಅವನೇನು ಮಾಡಿದ್ದಾನೆ, MS ಮುಗಿಸಿರೋನು ಸರ್ ಸಾಬ್ರ ಹತ್ರ ಹೋದರೆ ಚೆನ್ನಾಗಿ ಮಾಡ್ತಾರಂತೆ ಸರ್ ಅವರು ಅಂತ ಒಬ್ಬ ಕ್ವ್ಯಾಕ್ ಹತ್ರ ಹೋಗ್ಬಿಟ್ಟಿದ್ದಾನೆ. ಅವನೇನು ಮಾಡಿದ್ದಾನೆ, ಕಟ್ ಮಾಡಿಬಿಟ್ಟಿದ್ದಾನೆ. ಏನು ಅರ್ಧ ಮೋಷನ್ ಕಂಟ್ರೋಲ್ ತಪ್ಪೋಯ್ತು. ಅಲ್ಲಿಗೆ ಇವನು ಮನೆ ಸೇರಿಬಿಟ್ಟ, ರೂಮ್ ಸೇರಿಬಿಟ್ಟ. ಆಮೇಲೆ ಏನು ಮಾಡ್ತಾನೆ ಇವನು, ಈ ಕಂಟ್ರೋಲ್ ತಪ್ಪೋದಾಗ ಎಕ್ಸ್ಪರ್ಟ್ಸ್ ಹತ್ರ ಬರಬೇಕು ತಾನೆ ನಮ್ಮಂಥವ್ರ ಹತ್ರ. ಅವನು ಜೂನಿಯರ್ ಇನ್ನೊಬ್ಬ MS ಮಾಡಿದ್ದಾನೆ, ಆಗ್ತಾನೆ ಪಾಸ್ ಆಗಿದ್ದಾನೆ, ಒಂದು ಜೂನಿಯರು, ಅವನು ಹತ್ರ ಹೋಗಿದ್ದಾನೆ. ಅವನು ಫುಲ್ ಕಟ್ ಮಾಡ್ಬಿಟ್ಟು ಫುಲ್ ಕಂಟ್ರೋಲ್ ತಪ್ಪೋಗ್ಬಿಡ್ತು. 2 ಇಯರ್ಸ್ ರೂಮಲ್ಲೇ ಇದ್ದ ಇವನು. 2 ಇಯರ್ಸ್ ರೂಮಲ್ಲೇ ಇದ್ದು ಕೊನೆ ಫೋನ್ ನನಗೆ ಮಾಡ್ತಾನೆ ಅವನು, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್, ನನ್ನ ಕೈಯಲ್ಲಿ ಏನಾಗಿದೆ ನಿನಗೆ, ಸರ್ ಈ ಥರ ಆಯಿತು, ಈ ಥರ ಆಯಿತು. ಕೊನೆಗೆ ನಾನು ಅವನಿಗೆ ಸಮಾಧಾನ ಮಾಡಿ ಒಂದು ಬ್ಯಾಗಲ್ಲಿ ಬಟ್ಟೆಯಲ್ಲಿ ಹಾಕ್ಸ್ಕೊಂಡು ಕರ್ಕೊಂಡೋದೆ. ನಾನು ಕರ್ಕೊಂಡೋಗಿ ನಮ್ಮದೊಂದು ಕಾಲೇಜ್ ಇದೆ, ಹಾಸ್ಟೆಲಲ್ಲಿ ಅವನ್ನ ಇಟ್ಟು ಅವನಿಗೆ ರಿಹ್ಯಾಬಿಲಿಟೇಷನ್ ಮಾಡಿ ಕೊನೆಗೆ ಅವನಿಗೆಲ್ಲ ರೆಡಿ ಮಾಡಿ ಕಂಟ್ರೋಲ್ ಬರ್ತಾರೆ ಬಂತು. ಈಗ ಚೆನ್ನಾಗಿದ್ದಾನೆ, ಮದುವೆ ಆಗಿದ್ದಾನೆ, ಒಂದು ದೊಡ್ಡ ಸಂಸ್ಥೆಯಲ್ಲಿ HOD ಕೆಲಸ ಮಾಡ್ತಾ ಇದ್ದಾನೆ. ಸೊ ಆ ಥರ ಆದಮೇಲೂ ಟ್ರೀಟ್ಮೆಂಟ್ ಮಾಡ್ಬೋದು. ನಾವೆಲ್ಲ ಈ ಮೋಷನ್ ಕಂಟ್ರೋಲ್ ತಪ್ಪೋದ್ರೂ ಸಹ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಕಂಟ್ರೋಲ್ ಮಾಡೋಕ್ಕೆ. ಅದನ್ನು ಸುಮಾರು ಕೇಸ್ಗಳು ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿದ್ದೀವಿ, ಎಲ್ಲ ಸಕ್ಸಸ್ ಆಗಿದೆ, ಕಂಟ್ರೋಲ್ ವಾಪಸ್ ಬಂದಿದೆ. ಈ ಥರ ಪೈಲ್ಸ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಸಖತ್ ಸ್ಕ್ಯಾಮ್ ನಡೀತಾ ಇದೆ. ಸೊ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು ಪೈಲ್ಸ್ಗೆ, ಅದು ಟ್ರೀಟ್ಮೆಂಟ್ ಹೇಗಿರುತ್ತೆ? ಹಾಂ, ಈಗ ನೀವು ಕ್ವ್ಯಾಕ್ ಅಂದ್ರಲ್ಲ, ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡೋಣ, ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಈಗ 15 ಲಕ್ಷನ ಕ್ವ್ಯಾಕ್ ಇದ್ದಾರೆ ಇಂಡಿಯಾದಲ್ಲಿ. ಒಬ್ಬ ಕ್ವ್ಯಾಕ್ ಒಂದು ದಿನಕ್ಕೆ ಅವನ ಕ್ಲಿನಿಕ್ ಹತ್ರ ತುಂಬ ಜನ ತುಂಬಿರ್ತಾರೆ. ಈಗ ಏಕೆಂತೇಳಿದ್ರೆ 36%ಗೆ ಕಾಯಿಲೆ ಇದೆ. ಅಂದರೆ ಒಂದು ಸುಮಾರು 70-80 ಕೋಟಿ ಕಾಯಿಲೆ ಇದೆ. ಒಬ್ಬ ಕ್ವ್ಯಾಕ್ ಒಂದು ದಿನಕ್ಕೆ 20,000 ಮಾಡಿದ್ರೆ, ಒಂದು ದಿನಕ್ಕೆ 20,000 ತುಂಬ ಕಡಿಮೆ ಅದು ಮಾಡಿದ್ರೆ ಅವ್ರು EMI ತೊಗೊಳ್ತಾರೆ. 1 ಸಿಟ್ಟಿಂಗು, 2 ಸಿಟ್ಟಿಂಗು, 3 ಸಿಟ್ಟಿಂಗು, 4 ಸಿಟ್ಟಿಂಗು, ಸಿಟ್ಟಿಂಗ್ 2,000 ಕೊಡಿ ಅಂತ. ಅಂದರೆ 5 ಸಿಟ್ಟಿಂಗ್ 20,000 ಆಗೋಯ್ತು. ಒಬ್ಬ ಕ್ವ್ಯಾಕ್ 20,000 ತೊಗೊಂಡ್ರೆ
15 ಲಕ್ಷ ಜನ ಕ್ವ್ಯಾಕು, ಒಂದು ದಿನಕ್ಕೆ 20,000 ತೊಗೊಂಡ್ರೆ ನಾನು ಲೆಕ್ಕ ಹಾಕಿರೋ ಪ್ರಕಾರ ಸುಮಾರು 8 ಲಕ್ಷ ಕೋಟಿ ಎಕಾನಮಿ ಇಂಡಿಯಾದು. 8 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ಬಜೆಟೇ 4 ಲಕ್ಷ ಕೋಟಿ. ಅಂದರೆ ಗ್ಯಾರಂಟಿ ಸ್ಕೀಮ್ಸ್ ಕೊಡ್ತಾರಲ್ಲ, ಆ ದುಡ್ಡೇ ಇಲ್ಲಿ ಕೊಟ್ಟರೆ ಗ್ಯಾರಂಟಿ ಸ್ಕೀಮ್ಸ್ ಆಗುತ್ತೆ. ಆ ರೀತಿ 8 ಲಕ್ಷ ಕೋಟಿ ಕಡಿಮೆ. ನನ್ನ ಪ್ರಕಾರ ಕ್ವ್ಯಾಕ್ ಎಕಾನಮಿ ಅಂದರೆ ಕ್ವ್ಯಾಕ್ಸ್ ಮಾಡ್ತಾರೋ ದುಡ್ಡು ಒಂದು 25 ಲಕ್ಷ ಕೋಟಿ ಇದೆ ಈ ದೇಶದಲ್ಲಿ. 25 lakh crores. ಈ ಸುತ್ತ 25 ಜನ ಕ್ವ್ಯಾಕ್ಸ್ ಇದ್ದಾರೆ. ಸೊ ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗಬಹುದು? ಹಾಂ, ಈಗ ಆ್ಯಕ್ಚುಯಲ್ ಕಾಸ್ಟ್ ಎಲ್ಲಿ? ಹಾಸ್ಪಿಟಲ್. ಈಗ ಹೊಸ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜೀಸು. ಮೊದಲಾಗಿದ್ದರೆ ಏನು ಮಾಡ್ತಾಯಿದ್ರು, ನಾವೆಲ್ಲ ಓದಬೇಕಾದ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು ನಾವೆಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲು ಸರಿಯಾಗಿ ಪೈಲ್ಸ್ ಹೋಗಿದ್ರೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ದಾರಕ್ಕೆಲ್ಲ ಕಟ್ಟಿ ಒಂದು 15 ದಿನ ಹಾಸ್ಪಿಟ್ಲಲ್ಲಿ ಮನ್ಸಿರ್ತಾಯಿದ್ರು. ಒಂದು ಟಬ್ಬಲ್ಲಿ ಕೂರಿಸಿರ್ತಾಯಿದ್ರು. 15 ದಿನ ಆಫೀಸ್ಗೆ ಹೋಗಂಗಿಲ್ಲ. ಈಗೇನಾಗಿದೆ, ಅಡ್ವಾನ್ಸ್ ಟೆಕ್ನಾಲಜೀಸು. ನಾವೆಲ್ಲ ಲೇಸರ್ಸಲ್ಲಿ ಮಾಡ್ತೀವಿ. ಓಕೆ. ಪೈಲ್ಸು, ಫಿಷರು, ಫಿಸ್ಚುಲಾ ಇವೆಲ್ಲ ಲೇಸರಲ್ಲಿ ಮಾಡ್ತೀವಿ. ಸೊ ಲೇಸರಲ್ಲಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಬ್ಯಾಂಗ್ಳೂರು ಸಿಟಿನಲ್ಲಿ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಓಕೆ. ಅವರ ಇನ್ಶೂರೆನ್ಸ್ ಪಾಲಿ ಯಾವ ರೀತಿ ಇರುತ್ತೋ ಆ ರೀತಿ ಇನ್ಶೂರೆನ್ಸ್ ಪ್ಯಾಕೇಜು ಹಾಸ್ಪಿಟಲ್ ಕೊಡ್ತಾರೆ. ಸಾಮಾನ್ಯವಾಗಿ ಸಮ್ವೇರ್ ಬಿಟ್ವೀನ್ 50,000ದಿಂದ ಹಿಡಿದು 5 ಲಕ್ಷದವರೆಗೂ ಆಗುತ್ತೆ, ಡಿಪೆಂಡಿಂಗ್ ಆನ್ ದಿ ಡಿಸೀಸ್. ಕರೆಕ್ಟ್. ಫಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಮರ್ಸಿಡೀಸ್ ಬೆಂಜ್ ಕಾರು 300D ಅಂದರೆ 1,20,00,000. ಇದು ಹಂಗಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಕಾಂಪ್ಲೆಕ್ಸ್ ಇದೆ, ಎಷ್ಟು ಸಿವಿಯರ್ ಇದೆ. ಈಗ ಕ್ರಾನ್ಸ್ ಡಿಸೀಸ್ ಬಂತು, ಕಾಸ್ಟ್ ಹೇಳೋಕ್ಕಾಗತ್ತಾ? ಒಂದು ಇಂಜೆಕ್ಷನ್ಗೆ 1,15,000 ರೂಪಾಯಿ. ಅಂಥದ್ದು 2 ತಿಂಗಳಿಗೊಂದು 3 ವರ್ಷ ತೊಗೋಬೇಕು ಅವರು. ಓಕೆ. ಅರ್ಥ ಆಯ್ತಲ್ಲ? ಹಾಗೆ 50,000ದಿಂದ ಹಿಡಿದು 5 ಲಕ್ಷದವರೆಗೂ ಇದೆ. ಇನ್ಶೂರೆನ್ಸ್ ಇರೋರಿಗೆ ಇನ್ಶೂರೆನ್ಸ್ ಎಲ್ಲ ಕವರ್ ಮಾಡಿಕೊಡುತ್ತೆ. ಸೊ ಆಪ್ರೇಷನ್ ಆದಮೇಲೆ ಲೈಫ್ ಸ್ಟೈಲ್ ಹೇಗಿರುತ್ತೆ? ನಾನು ಆಗಲೇ ಹೇಳಿದೆ, ಲೈಫ್ ಸ್ಟೈಲ್ ಸರಿ ಇಲ್ಲದೆ ಹೋದರೆ ಮತ್ತೆ ಬರುತ್ತೆ ಅಂತ. ಎಸ್ಸರ್ನು ಕರೆಕ್ಟ್. ಈಗ ಯಾರೊಬ್ಬ ಕುಡಿತಾ ಇರ್ತಾನೆ, ನಾನು ಫ್ರ್ಯಾಕ್ಚರ್ ಕತೆ ಹೇಳಿದೆ, ಯಾರೊಬ್ಬ ಕುಡಿತಾ ಇರ್ತಾನೆ, ಅವನಿಗೆ ಪ್ಯಾಂಕ್ರೈಟಿಸ್ ಆಗುತ್ತೆ, ಕುಡಿಯೋದು ನಿಲ್ಲಿಸ್ತಾನೆ, ಪ್ಯಾಂಕ್ರೈಟಿಸ್ ಕಡಿಮೆ ಆಗುತ್ತೆ, ಸೈಲೆಂಟ್ ಆಗಿಬಿಡುತ್ತೆ, ಮತ್ತೆ ಕುಡಿತಾರೆ, ಮತ್ತೆ ಬಿಡ್ತಂಗೆ. ಲೈಫ್ ಸ್ಟೈಲು ಸರ್ಜರಿ ಆದಮೇಲೆ, ಲೇಸರ್ ಪ್ರೊಸೀಜರ್ ಆದಮೇಲೆ, ಆಗಲೇ ಹೇಳಿದ್ನಲ್ಲ, ಗುಡ್ ವಾಟರ್, ಗುಡ್ ಫ್ರೂಟ್ಸ್, ಗುಡ್ ವೆಜಿಟೇಬಲ್ಸ್, ಗುಡ್ ಫೈಬರ್, ಗುಡ್ ಸ್ಲೀಪ್, ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಟೇಕಿಂಗ್ ಬ್ರೇಕ್ಸ್ ಎವ್ರಿ 1 hour, ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಪೈಲ್ಸ್ ಆಗಲಿ, ಫ್ಯೂಚರ್ ಆಗಲಿ, ಫಿಸ್ಚುಲ್ ಆಗಲಿ ಬರಲ್ಲ. ಮತ್ತು ಮೋಷನ್ ಪಾಸ್ ಮಾಡಿದಾಗ ಸ್ಟ್ರೈನ್ ಮಾಡಬಾರ್ದು. ಮೋಷನ್ ಪಾಸ್ ಮಾಡಿದಾಗ ಮುಕ್ಕಬಾರ್ದು. ಒಂದು ವೇಳೆ ಮೋಷನ್ ಗಟ್ಟಿಯಾಗಿ ಹೋದರೆ ನಿಧಾನಕ್ಕೆ ರಿಲೀಸ್ ಮಾಡಬೇಕು. ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಅವ್ರು ಬಂದು ನೀಟಾಗಿ ಕಾನ್ಸ್ಟಿಪೇಷನ್ನ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಕಾನ್ಸ್ಟಿಪೇಷನ್ ಹೇಳ್ತೀವಿ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ. ಕನ್ನಡದಲ್ಲಿ ಹೇಳಬೇಕಂದ್ರೆ ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ ಅಂತ. ಸೊ ಈ ಕಾನ್ಸ್ಟಿಪೇಷನ್ಗೂ ಪೈಲ್ಸ್ಗೂ ಡಿಫ್ರೆನ್ಸ್ ಏನು? ಕಾನ್ಸ್ಟಿಪೇಷನ್ನೇ ಬೇರೆ, ಪೈಲ್ಸೇ ಬೇರೆ. ಪೈಲ್ಸ್ ಆಗೋದು ಕಾನ್ಸ್ಟಿಪೇಷನಿಂದ. ಅದಕ್ಕೆ ಮಲಬದ್ಧತೆ ಮೂಲ ಕಾರಣ ಮೂಲವ್ಯಾಧಿ. ಮೂಲವ್ಯಾಧಿ ಅಂದರೆ ಪೈಲ್ಸ್, ಮಲಬದ್ಧತೆ ಮೂಲ ಕಾರಣ ಅಂದರೆ ಕಾನ್ಸ್ಟಿಪೇಷನ್ ಇದು ಕಾರಣ. ಈಗ ಕಾನ್ಸ್ಟಿಪೇಷನ್ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ, ನಿಮ್ಗೆ ಯಾವತ್ತಾದ್ರೂ ಮೋಷನ್ ಗಟ್ಟಿ ಹೋಗಿದೆಯಾ? ನೀವು ಲೈಫಲ್ಲಿ ಒಂದು ಸಾರಿ ಅದು ಕಾನ್ಸ್ಟಿಪೇಷನ್ ಮಾಡಿ ಯೂಸ್ ಮಾಡಿದ್ದೀರಾ? ನೀವು ಯೂಸ್ ಮಾಡಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡಿದ್ದೀರಾ? ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ ವರ್ಡ್ ಅಂದರೆ ಕಾನ್ಸ್ಟಿಪೇಷನ್. ಅಂದರೆ ಒಂದು ಸರಿ ಗಟ್ಟಿ ಮೋಷನ್ ಆಗಿಬಿಟ್ರೆ ಸಾಕು, ನಂಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ. ಆ್ಯಕ್ಚುಲಿ ಒಂದು ಸರಿ ಗಟ್ಟಿ ಮೋಷನ್ ಹೋದರೆ ಕಾನ್ಸ್ಟಿಪೇಷನ್ ಅಲ್ಲ. ಕಾನ್ಸ್ಟಿಪೇಷನ್ ಏನಪ್ಪ ಅಂತ ಹೇಳಿದ್ರೆ 3 ದಿನಕ್ಕೊಂದು ಸರಿ ಮೋಷನ್ಗೆ ಹೋಗೋದು. ಅರ್ಥ ಆಯ್ತಾ? ಮೋಷನ್ಗೆ ಹೋದಾಗ ವಾಶ್ರೂಮಲ್ಲಿ ತುಂಬ ಹೊತ್ತು ಕೂತ್ಕೊಂಡು ಮುಕ್ಕೋದು. ಆ ಮುಕ್ಕೋದು ಅರ್ಧ ಗಂಟೆ ಕೂತ್ಕೊಂಡ್ರೆ 15 ನಿಮಿಷಕ್ಕಿಂತ ಹೆಚ್ಚಾಗಿ ಮುಕ್ಕೋದು. 3ನೇದು ಬ್ರಿಸ್ಟಲ್ ಸ್ಟೂಲ್ ಚಾಟ್ ಅಂತೀವಿ. ತುಂಬ ಈ ಕುರಿ ನೋಡಿದ್ದೀರಾ, ಕುರಿ ಇದು ಪಿಚ್ಕೆ ಅಂತಾರಲ್ಲ, ಆ ಕುರಿ ಥರ ಹೋಗೋದನ್ನು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಓಕೆ. 4ನೇದು ಇವೆಲ್ಲ 6 weeks ಇರಬೇಕು. ಇದನ್ನು ಆದಾಗ ಮಾತ್ರ ನಾವು ಕಾನ್ಸ್ಟಿಪೇಷನ್ ಅಂತ ಕರೆಯೋದು. ಸುಮ್ಮನೆ ಒಂದು ಸರಿ ಮೋಷನ್ ಗಟ್ಟಿ ಆಗೋದು, ಮೋಷನ್ಗೆ ಹೋದ ಮುಕ್ಕೋದು ಕಾನ್ಸ್ಟಿಪೇಷನ್ ಅಲ್ಲ. ಸಾಮಾನ್ಯವಾಗಿ ನಿದ್ದೆ ಕಡಿಮೆ ಆದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆದರೆ, ನೀರು ಕಡಿಮೆ ಕುಡಿದ್ರೆ, ಅಥವಾ ಬೇರೆ ದೇಶಕ್ಕೆ ಹೋದರೆ ಟೈಮ್ ಝೋನ್ ಚೇಂಜ್ ಆಗುತ್ತಲ್ಲ, ಅವಾಗ ಗಟ್ಟಿ ಹೋಗುತ್ತೆ, ಅದು ಕಾನ್ಸ್ಟಿಪೇಷನ್ ಅಲ್ಲ. ಅದೇದಲ್ವಾ?
ಸೊ ಈ ಕಾನ್ಸ್ಟಿಪೇಷನಲ್ಲಿ 2 ಥರ ಇದೆ. ಒಂದು ಸರ್ಜಿಕಲ್ ಕಾನ್ಸ್ಟಿಪೇಷನ್ ಅಂತ, ಒಂದು ಮೆಡಿಕಲ್ ಕಾನ್ಸ್ಟಿಪೇಷನ್ ಅಂತ. ಮೆಡಿಕಲ್ ಕಾನ್ಸ್ಟಿಪೇಷನ್ ಏನಪ್ಪ ಅಂತ ಹೇಳಿದ್ರೆ ಮಾತ್ರೆಗಳಲ್ಲೇ ಅದನ್ನು ಸರಿ ಮಾಡೋವಂಥದ್ದು ಮೆಡಿಕಲ್ ಕಾನ್ಸ್ಟಿಪೇಷನ್. ಸರ್ಜಿಕಲ್ ಕಾನ್ಸ್ಟಿಪೇಷನ್ ಅಂದರೆ ಏನಂತಪ್ಪ ಅಂತ ಹೇಳಿದ್ರೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಏನೋ ಒಂದು ತಡೀತಾ ಇರುತ್ತೆ ಅವರಿಗೆ ಮೋಷನ್ಗೆ ಹೋಗೋ ಜಾಗದಲ್ಲಿ, ರೆಕ್ಟಮಲ್ಲಿ. ಗಂಡಸರಿಗೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂದರೆ ಕರಳು ಕೆಳಗೆ ಜಾರ್ಕೊಂಬಂದಿರುತ್ತೆ, ಆವಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಆ ಜಾರ್ಕೊಂಬಂದಿರೋ ಕರಳನ್ನ ನಾವು ಸರಿ ಮಾಡಬೇಕು. ಎರಡನೇದು ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಇದು ಎಲ್ಲ ಹೆಣ್ಮಕ್ಳು ಇದನ್ನು ಕೇಳಬೇಕು, ಗಮನದಲ್ಲಿಟ್ಕೊಂಡು. ಹೆಣ್ಣು ಮಕ್ಕಳಿಗೆ ಗರ್ಭಿಣಿಯಾದಾಗ ದೊಡ್ಡ ಮಗು ಇರುತ್ತೆ ಅಂದ್ಕೊಳ್ಳಿ, ಇಂಡಿಯಾದಲ್ಲಿ 3 kg ಹೆಚ್ಚು ಇದ್ದರೆ ಬಿಗ್ ಬೇಬಿ ಅಂತ ಅರ್ಥ ಆಯ್ತಲ್ವಾ? ಒಂದು ವೇಳೆ ಮಗು ದೊಡ್ಡದಾಗಿದ್ದರೆ, ತಾಯಿ ಕುಳ್ಳಕ್ಕಿದ್ರೆ, ತಾಯಿ ಒಂದು ಪೆಲ್ವಿಸ್ ಇರುತ್ತಲ್ಲ ತುಂಬ ಸಣ್ಣದಾಗಿದ್ದರೆ, ತಾಯಿ ತುಂಬ ಮಾಲ್ನರಿಸ್ಟ್ ಆಗಿದ್ದರೆ, ಆ ಡೆಲಿವರಿ ಮಾಡಬೇಕಾದ್ರೆ, ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಮುಕ್ಕಿ 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 ಅಂತ ತುಂಬ ಪ್ರೆಷರ್ ಆಗ್ತಾರೆ. ಕೆಲವರಿಗೆ ಫೋರ್ಸೆಪ್ಸ್ ಆಗಿ ಎಳೆದು ಬಿಡ್ತಾರೆ, ಕೆಲವರಿಗೆ ವ್ಯಾಕ್ಯೂಮ್ ಹಾಕಿ ತೆಗಿತಾರೆ, ತಲೆ ದಪ್ಪ ಇದ್ದಾಗ, ದೊಡ್ಡ ಬೇಬಿ ಇದ್ದಾಗ. ಈ ರೀತಿ ಮಾಡಬೇಕಾದ್ರೆ ನಮ್ಮ ಪೆಲ್ವಿಸ್ ಅಂತೀವಲ್ಲ, ಪೆಲ್ವಿಸ್ ಆರ್ಗನ್, ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ. 3 ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ. ಎಳಿಬೇಕಾದ್ರೆ 3 ಕೆಳಗೆ ಬಂದುಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಡೆಲಿವರಿ ಆದಮೇಲೆ ತಾಯಿ ಏನಾಗುತ್ತೆ ಅಂತ ಹೇಳಿದ್ರೆ ಮೋಷನ್ಗೆ ಹೋದಾಗ ಅವ್ರಿಗೆ ಏನೋ ತಡೆದಂಗೆ ಆಗುತ್ತೆ. ಮೋಷನ್ಗೆ ಹೋದಾಗ ಕಂಪ್ಲೀಟಾಗಿ ಹೋಗಿದೆ ಅನಿಸಲ್ಲ ಅವರಿಗೆ. ಆಗ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಕೂತ್ಕೋತಾರೆ. ಹಿಂಗೆ ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು ಮಾಡ್ತಾರೆ. ಇನ್ನು ಕೆಲವರು ಈ ರೀತಿ ಪ್ರೆಸ್ ಮಾಡ್ಕೋತಾರೆ, ಅದು ಹೊರಗಡೆ ಬರಲಿ ಅಂತ. ಇನ್ನು ಕೆಲವರು ಬೆರಳಾಕಿ ತೆಗಿತಾರೆ, ಇನ್ನು ಕೆಲವರು ಈ ಥರ ಪ್ರೆಸ್ ಮಾಡ್ಕೋತಾರೆ, ಇನ್ನು ಕೆಲವರು ಹೇಳಿದ್ದಾರೆ ನಮಗಿದೆಲ್ಲ ಬಂದು ಮೇಲೆದ್ದು ಹಿಂಗೆ ಮಾಡ್ತಾರೆ. ಇನ್ನು ಕೆಲವರು ಹಳ್ಳೆಣ್ಣೆ ಕುಡಿಯೋದು, ತುಪ್ಪ ತಿನ್ನೋದು, ಬೆಣ್ಣೆ ತಿನ್ನೋದು, ಹೋಮಿಯೋಪತಿ, ಆಯುರ್ವೇದ, ಏನೇನೇನೋ ಮಾಡ್ತಾರೆ. ಏನು ಮಾಡಿದ್ರು ಮೋಷನ್ ಸಮಾಧಾನ ಆಗಲ್ಲ ಅವ್ರಿಗೆ. ಈ ಒಂದು ಪ್ರೆಷರಿಂದ ಏನಾಗುತ್ತೆ, ಪೈಲ್ಸು, ಫಿಶರು, ಫಿಸ್ಟಲ್ ಅವ್ರಿಗೆ ಡೆವಲಪ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎರಡನೇದು ಆ ಮುಂದೆ ಮೂತ್ರಕೋಶ ಅಂತ ಹೇಳಿದ್ನಲ್ಲ, ಯೂರಿನಲ್ ಬ್ಲಾಡರು, ಅದು ಕೆಳಗೆ ಜಾರ್ಕೊಂಬಂದಿರುತ್ತೆ. ಆವಾಗ ಏನಾಗುತ್ತೆ, ಹೆಣ್ಮಕ್ಳು IT ಪ್ರೊಫೆಷನಲ್ಸೇ ಬರ್ತಾರೆ. ಸರ್ ನಾನು ಕೆಲಸ ಮಾಡ್ತಾಯಿರ್ತೀನಿ, ಡೆಸ್ಕಿಂದ ಇನ್ನೇನು ವಾಶ್ರೂಮ್ಗೆ ಹೋಗಬೇಕು, ಅರ್ಜೆಂಟ್ ಆಗುತ್ತೆ, 1 ಡ್ರಾಪ್ ಲೀಕ್ ಆಗುತ್ತೆ. ಕೆಮ್ಮಿದಾಗ, ಸೀನ್ದಾಗ, ಜೋರಾಗಿ ನಕ್ಕಾಗ ಯೂರಿನ್ 1 ಡ್ರಾಪ್ ಲೀಕ್ ಆಗುತ್ತೆ. ಇದನ್ನು ಸ್ಟ್ರೆಸ್ ಇನ್ಕಾಂಟಿನೆನ್ಸು ಮತ್ತು ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಈ ಕಾನ್ಸ್ಟಿಪೇಷನ್ನ ಅಬ್ಸ್ಟ್ರಕ್ಟಿವ್ ಡಿಫಿಕೇಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಎಂಟೈರ್ ಪೆಲ್ವಿಸ್ ಕೆಳಗೆ ಜಾರ್ಕೊಂಬಂದಿರುತ್ತೆ. ಈ ರೀತಿ ಪೇಷಂಟ್ಸು ಪೈಲ್ಸ್ ಅಂತ ಬರ್ತಾರೆ ನಮ್ಮ ಹತ್ರ. ನಾವು ಡೀಪಾಗಿ ಕೇಳಿದಾಗ ಇದೆಲ್ಲ ಹೇಳ್ತಾರೆ, ಇಲ್ಲದೆ ಹೋದರೆ ಯಾರೂ ಹೇಳಲ್ಲ. ಸೊ ಈ ರೀತಿ ಬಂದಾಗ ಅದು ಏನೇನು ಇನ್ವೆಸ್ಟಿಗೇಷನ್ ಬೇಕು ಎಲ್ಲ ಮಾಡಿ ಅದನ್ನು ಸರಿ ಮಾಡಿ ನಾವು ಆರಾಮ ಮೋಷನ್ ಬರೋ ಥರ ಮಾಡಿ ಯೂರಿನ್ ಲೀಕ್ ಆಗಿ ಸ್ಟಾಪ್ ಆಗೋ ಥರ ಮಾಡಿ ಕಳಿಸ್ತೀವಿ ನಾವು. ಹಾಗಾಗಿ ಯಾವುದೇ ಹೆಣ್ಮಕ್ಳು ನಾರ್ಮಲ್ ಡೆಲಿವರಿ ಆದಮೇಲೆ ಯೂರಿನ್ ಲೀಕ್ ಆಗ್ತಾಯಿದ್ರೆ, ಮೋಷನ್ ಪಾಸ್ ಮಾಡೋಕ್ಕೆ ಸಮಸ್ಯೆ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ, ದಯವಿಟ್ಟು ಸ್ಪೆಷಲೈಸ್ ಡಾಕ್ಟರ್ ನಮ್ಮಂಥ ಡಾಕ್ಟರ್ಸ್ ಹತ್ರ ಬನ್ನಿ, ಅದಕ್ಕೆ ಒಂದು ಸೊಲ್ಯೂಷನ್ ನಾವು ಕೊಡ್ತೀವಿ. ಸೊ ಸರ್ಜಿಕಲ್ ಕಾನ್ಸ್ಟಿಪೇಷನ್ ಅಂದರೆ ಸರ್ಜರಿ ಮಾಡಿ ರೆಡಿ ಮಾಡೋದು, ಮೆಡಿಕಲ್ ಕಾನ್ಸ್ಟಿಪೇಷನ್ ಅಂದರೆ ಮಾತ್ರೆ ತೊಗೊಂಡು ರೆಡಿ ಮಾಡೋದು. ಇನ್ನೊಂದು ಥರ ಕಾನ್ಸ್ಟಿಪೇಷನ್ ಇದೆ, ಅದೇನಪ್ಪ ಅಂತ ಹೇಳಿದ್ರೆ, ಈಗ ಮೋಷನ್ ಇಲ್ಲಿಂದ ಬರುತ್ತೆ ಅಂದ್ಕೊಳ್ಳಿ, ಹಿಂಗೆ ಬರ್ತಾ ಇರುತ್ತೆ ಮೋಷನ್ ಬಂದಾಗ ಮೋಷನ್ಗೆ ಹೋಗೋ ಓಪನ್ ಆಗಬೇಕಲ್ವಾ? ಹೌದು. ಅವ್ರಿಗೆ ಓಪನ್ ಆಗಲ್ಲ, ಕ್ಲೋಸ್ ಆಗಿರುತ್ತೆ. ಓಕೆ. ಇದನ್ನು ಡಿಸ್ಎನರ್ಜಿ ಅಂತ ಕರಿತೀವಿ. ಅದರಲ್ಲಿ ಟೈಪ್ಸ್ ಇದೆ. ಇದನ್ನು ಪ್ಯಾರಾಡಾಕ್ಸಿಕಲ್ ಟ್ಯೂಬರೆಕ್ಟಾಲಿಸ್ ಕಂಟ್ರಾಕ್ಷನ್ ಅಂತ ಕರಿತೀವಿ. ಓಪನ್ ಆಗೋ ಬದಲು ಕ್ಲೋಸ್ ಆಗುತ್ತೆ. ಇದನ್ನು ಮಾತ್ರೆಯಲ್ಲೂ ಸರಿ ಹೋಗಲ್ಲ, ಸರ್ಜರಿಯಲ್ಲೂ ಸರಿ ಹೋಗಲ್ಲ. ಬಯೋ ಫೀಡ್ಬ್ಯಾಕ್ ಅಂತ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗಲ್ಲಿ ಸರಿ ಹೋಗುತ್ತೆ. ಅಂದರೆ ಬಯೋ ಫೀಡ್ಬ್ಯಾಕ್ ಟ್ರೈನಿಂಗ್ ಅಂದರೆ ಯಾವುದು? ಅಂದರೆ ಫಿಸಿಯೋಥೆರಪಿ. ಅಂದರೆ ಈಗ ಬ್ರೈನ್ ಗಟ್ ಆಕ್ಸಿಸ್ ಅಂತ ಕರಿತೀವಿ ನಾವು.
ಮೋಷನ್ ತುಂಬ ಇರುತ್ತೆ, ತುಂಬಿದಾಗ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ, ಬ್ರೈನ್ಗೆ ಹೇಳುತ್ತೆ ನೋಡಪ್ಪ ತುಂಬಿದೆ ಮೋಷನ್ ಅಂತ, ಇಲ್ಲಿಂದ ಇನ್ನೊಂದು ಸಿಗ್ನಲ್ ನೋಡಪ್ಪ ತುಂಬಿದೆ ಅಂತ ಹೋಗಪ್ಪ ವಾಶ್ರೂಮ್ಗೆ ಅಂತ, ಅದು ಫೇಲ್ ಆಗಿರುತ್ತೆ. ಅದನ್ನು ಸರಿ ಮಾಡ್ತೀವಿ. ಸೊ ಇವಾಗ ಕಾನ್ಸ್ಟಿಪೇಷನ್ ಹೇಳಿದ್ರಿ, ಈ ತರ ಸ್ಟೇಜಸ್ ಬರುತ್ತೆ. ಆಕ್ಚುಯಲ್ ಕಾನ್ಸ್ಟಿಪೇಷನ್ ಅಂದ್ರೆ ಏನು ಅಂತ. ಎಕ್ಸಾಕ್ಟ್ಲಿ. ಸೊ ನಮ್ಗೆ ಇವಾಗ ನಿಜವಾದ ಪೈಲ್ಸ್ ಅಂದ್ರೆ ನಮ್ಗೆ ಯಾವ ತರ ಸಿಂಪ್ಟಮ್ಸ್ ಬಂದಾಗ ನಾವು ನಿಮ್ಮ ಹತ್ರ ಬಂದು ಪೈಲ್ಸ್ ಇರಬಹುದು ಅಂತ ಹೇಳ್ಬಹುದು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಸಣ್ಣ ಬ್ಲೀಡ್ ಆಗಲಿ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ಬೇಕು. ಬ್ಲೀಡಿಂಗ್ ಆದಾಗ ಮೋಷನ್ಗೆ ಹೋದಾಗ, ನೋವಾದರೆ ಮೋಷನ್ಗೆ ಹೋದಾಗ, ಸಣ್ಣದಾಗಿ ಕಂಟಿನ್ಯೂಸ್ ಯಾವತ್ತಾದ್ರೂ ಪೇಯ್ನ್ ಇದ್ದಾಗ, ಕೈಗೆ ನಡ ಚರ್ಮ ಥರ ಸಿಕ್ಕಿದಾಗ, ಮೋಷನ್ಗೆ ಹೋಗ್ಬೇಕಾದ್ರೆ ಏನಾದರೂ ಹೊರಗಡೆ ಬಂದು ಒಳಗೋದಾಗ, ಪದೇ ಪದೇ ಬೇದಿ ಆದರೆ, ಬೇದಿಯಲ್ಲಿ ರಕ್ತ ಹೋದರೆ, ಬೇದಿನಲ್ಲಿ ಮ್ಯೂಕಸ್ ಗೊಣ್ಣೆ ಥರ ಇದೆಯಲ್ಲ ಅದು ಹೋದರೆ, ಮೋಷನ್ನು ಬ್ಲ್ಯಾಕ್ ಕಲರ್ ಹೋದಾಗ, ಪದೇ ಪದೇ ಹೊಟ್ಟೆ ನೋವು ಬಂದಾಗ, ಪದೇ ಪದೇ ತುಂಬ ತೇಗ್ ಬಂದಾಗ, ಹೊಟ್ಟೆ ಶು ಕಡಿಮೆ ಆದಾಗ, ತೂಕ ಕಡಿಮೆ ಆದಾಗ, ಎಲ್ಲ ಸಿಂಪ್ಟಮ್ಸ್ ಇದ್ದರೆ ನಮ್ಮ ಹತ್ರ ಬರಬೇಕು. ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ನೋವಾಗೋದು, ಬ್ಲೀಡಿಂಗ್ ಆಗೋದು, ಕೆಲವರಿಗೆ ಕುರ ಅಂತ ಕರೀತಾರಲ್ಲ, ಆ್ಯಪ್ಸಸ್, ಹಳ್ಳಿ ಕಡೆ ಕುರ ಅಂತಾರೆ, ಕೆಲವು ಕಡೆ ಸಿಡಿಬು ಅಂತಾರೆ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಅಂತಾರೆ. ಈ ಮೋಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಗಟ್ಟಿದೆಯಲ್ಲ, ಅಂದರೆ ನಮ್ಮ ಇಂಟೆಸ್ಟೈನು, ಅದರಲ್ಲಿ ಒಂದು 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಇದ್ದರೆ 1 ಫಾಲೋಡ್ ಬೈ 14 zeros. ಮೋಷನ್ಗೆ ಹೋಗ್ಬೇಕಾದ್ರೆ ಮುಕ್ಕಿದಾಗ, ಮೋಷನ್ಗೆ ಹೋಗ್ಬೇಕಾದ್ರೆ ಗಟ್ಟಿಯಾಗೋದ್ರೆ, ಅಕಸ್ಮಾತ್ ಯಾವತ್ತಾರು ಲೂಸ್ ಮೋಷನ್ ಆದರೆ, ಅಥವಾ ಎಲ್ಲಾದರೂ ವಾಶ್ರೂಮಲ್ಲಿ ಕೂತ್ಕೊಂಡಾಗ ಕೆಳಗಿಂದನೂ ಬ್ಯಾಕ್ಟೀರಿಯಾ ಬರೋದು. ಈ ಬ್ಯಾಕ್ಟೀರಿಯಾ ಬಂದು ಇನ್ಫೆಕ್ಟ್ ಆಗಿ ಒಂದು ಸ್ವೆಲ್ಲಿಂಗ್ ಆಗುತ್ತೆ, ಒಂದು ಗಡ್ಡೆ ಆಗುತ್ತೆ. ಅಲ್ಲಿ ಸ್ವೆಲ್ಲಿಂಗ್ ಆದಾಗ ತುಂಬ ನೋವಾಗುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ನೋವಾಗಿ ಕೆಲವರಿಗೆ ಜ್ವರನೂ ಬರುತ್ತೆ. ಇದನ್ನು ಪೆರಿ ಏನಲ್ ಆ್ಯಪ್ಸಸ್ ಅಂತ ಕರಿತೀವಿ, ಹಳ್ಳಿ ಭಾಷೆಯಲ್ಲಿ ಕುರ ಅಂತ ಕರಿತೀವಿ. ಅದಾದಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ಬೇಕು. ಈ ಕುರ ಆದಾಗ ಏನಾಗುತ್ತೆ, ಅದಷ್ಟು ಕದೆ ಹೊಡೆದೋದು ಕೆಲವು ಸರಿ. ಇನ್ನು ಕೆಲವೊಮ್ಮೆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅವರು ಕುರನ ತೆಗೆದುಬಿಡ್ತಾರೆ. 100ಕ್ಕೆ ಕುರ ತೆಗಿತಾರಲ್ಲ, ಪಸ್ ತೆಗಿತಾರಲ್ಲ, 50 ಜನಕ್ಕೆ ಫಿಸ್ಟುಲ್ ಆಗುತ್ತೆ. ಅದಷ್ಟು ಕದೆ ಹೊಡೆದೋರು ಫಿಸ್ಟುಲ್ ಆಗುತ್ತೆ. ಡಾಕ್ಟ್ರಿಗೆ ಓಪನ್ ಮಾಡಿ 150 ಜನಕ್ಕೂ ಫಿಸ್ಟುಲ್ ಆಗುತ್ತೆ. ಸೊ ಆ ಕುರಾನ ಫಿಸ್ಟುಲ್ ಆಗದೇ ಇರೋ ಥರ ಮಾಡಬೇಕು. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಇದುವರೆಗೂ ಕುರಾಗಿ ಯಾರೇ ಬಂದರೂ ಸಹ ಒಬ್ಬರಿಗೆ ಮಾತ್ರ ಫಿಸ್ಟುಲ್ ಆಗಿದೆ. ಸುಮಾರು 500-600 ಚಿಲ್ಲರೆ ಕೇಸ್ ಸ್ಟಡಿ ಮಾಡಿದ್ದೀವಿ ನಾವು, ಸೀರೀಸ್. ಒಬ್ಬರಿಗೆ ಮಾತ್ರ ಫಿಸ್ಟುಲ್ ಆಗಿದೆ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾರಿಗೆ ಕುರಾಗಿ ಬರಲಿ, ನಾವು ವಿತೌಟ್ ಫಿಸ್ಟುಲ್ ಅದನ್ನು ಟ್ರೀಟ್ ಮಾಡ್ತೀವಿ. ಸೊ ನೀವು ಕೇಳಿದ್ರಲ್ಲ, ಸ್ವೆಲ್ಲಿಂಗ್, ಪೇಯ್ನ್, ಜ್ವರ, ನೋವು, ಬ್ಲೀಡಿಂಗು, ಕೈಗೆ ಸಿಗೋದು, ಇದೆಲ್ಲ ಬಂದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರಬೇಕು. ಥ್ಯಾಂಕ್ ಯು ಸರ್, ಸಖತ್ ಇನ್ಫಾರ್ಮೇಟಿವ್ ಆಗಿತ್ತು. ಪ್ಲಸ್ ಕುರ ಬಗ್ಗೆನೂ ಅಷ್ಟೇ, ತುಂಬಾ ಜನ ಕುರ ತಾನೇ ಬಿಡು ಅಂತ ಬಿಟ್ಬಿಡ್ತಾರೆ. ಕುರ ಅಂತ ಹೇಳಿದ್ರೆ ಕುರ ತಾನೇ ಬಿಡು ಅಂತ ನಿಮಗೆ ಗೊತ್ತಿಲ್ಲ. ಮೊನ್ನೆ ಮೈಸೂರಲ್ಲಿ ನಂಜನಗೂಡಿಂದ ಪಾಪ ಬಡವ ಬಂದಿದ್ದ, ಪೋರ್ ಫೆಲೋ, ಕೂಲಿ. ಅವನಿಗೆ ಈ ಥರ ಕುರ ಆಗಿದೆ, ಫಿಸ್ಟುಲ್ ಆಗಿದೆ. ಎಲ್ಲೋ ಒಂದು ಕಡೆ ಆಪ್ರೇಷನ್ ಮಾಡಿಸಿದೆ ಮೈಸೂರು ಯಾವುದೋ ಹಾಸ್ಪಿಟ್ಲಲ್ಲಿ, ಅದು ಸಕ್ಸಸ್ ಆಗಿಲ್ಲ. ಮತ್ತೆ ಬಂದಿದೆ, ಮತ್ತೆ ಆಪ್ರೇಷನ್ ಮಾಡಿದ್ದಾನೆ, ಸಕ್ಸಸ್ ಆಗಿಲ್ಲ. ಮತ್ತೆ ಬಂದಿದೆ, ಮತ್ತೆ ಆಪ್ರೇಷನ್ ಮಾಡಿದ್ದಾನೆ, ಸಕ್ಸಸ್ ಆಗಿಲ್ಲ. ಹೊಸದಾಗಿ ಮದುವಾಗಿರೋನು. ನನ್ನ ಗಂಡನಿಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂಥೇಳಿ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊತಾಳೆ. ಇಟ್ಸ್ ಟ್ರೂ. ಆತ್ಮಹತ್ಯೆ ಮಾಡಿಕೊಂಡು ಆ ಹುಡುಗಿ ಮನೆಯವರು ಈ ತಾಯಿ ಮತ್ತು ಹುಡುಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಜೈಲಲ್ಲಿ 9 ತಿಂಗಳಿರ್ತಾರೆ ತಾಯಿ ಮತ್ತು ಮಗ, ಬಿಕಾಸ್ ಆಫ್ ಫಿಸ್ಟುಲಾ. ಮೊನ್ನೆ ಲಾಸ್ಟ್ ಮಂತ್ ಬಂದಿದ್ರು ಪಾಪ ತಾಯಿ ಮಗ ಇಬ್ಬರು, ತುಂಬ ಬಡವರು, ಫ್ರೀಯಾಗಿ ಮಾಡಿ ಕಳಿಸಿದೆ ಅವರಿಗೆ. ಎಲ್ಲ ಕ್ಲಿಯರ್ ಆಯಿತು, ಚೆನ್ನಾಗಿದ್ದಾರೆ ಈಗ. ನೋಡಿ, ಒಂದು ಫಿಸ್ಟುಲಾಯಿಂದ ಒಂದು ಹೆಣ್ಣು ಆತ್ಮಹತ್ಯೆ ಮಾಡ್ಕೋತಾಳೆ. ಕರೆಕ್ಟ್. ಓಕೆ, ಇನ್ನೊಂದು ಹೇಳ್ತೀನಿ ನಮಗೆ, ಈ ಗೂಗಲ್ ಅಂತ ಹೇಳಿದ್ರೆ ಮೋಸ್ಟ್ ಕಾಮನ್ಲಿ ಸರ್ಚ್ ವರ್ಡ್, ಇಟ್ ಇಸ್ ರಿಯಲಿ ಹ್ಯಾಪನ್ಡ್ ಇನ್ ದಿಸ್ ಕಂಟ್ರಿ. ಯಾರಿಗೂ ಬ್ಲೀಡಿಂಗ್ ಆಗಿದೆ, ಬ್ಲೀಡಿಂಗ್ ಅಂತ ಟೈಪ್ ಮಾಡಿದ್ದಾನೆ. ಟೈಪ್ ಮಾಡಿದಾಗ ಫಸ್ಟ್ ಮೇಲೆ ಬರೋದೇ ಕೋಲನ್ ಕ್ಯಾನ್ಸರು. ನನಗೆ ಕ್ಯಾನ್ಸರ್ ಆಗಿದೆ ಅಂತ ಈ ಕಮಿಟೆಡ್ ಸೂಸೈಡ್. ಇಟ್ ಇಸ್ ಎ ಟ್ರೂ ಸ್ಟೋರಿ ವಿಚ್ ಇಸ್ ಹ್ಯಾಪನ್ಡ್ ಇನ್ ದಿಸ್ ಕಂಟ್ರಿ. ಕರೆಕ್ಟ್ ಸರ್. ಸೊ ಈ ಥರ ಎಲ್ಲ ಆದಾಗ ಕಮಿಂಗ್ ಟು ದ ರೈಟ್ ಡಾಕ್ಟರ್ ಇಸ್ ದಿ ರೈಟ್ ವೇ. ಎಸ್ ಎಸ್. ಈಗ ಬರೀ ಯಾವತ್ತೂ ಅಷ್ಟೇ, ಹೆಲ್ತ್ ಇಸ್ ಒನ್ ಚಾನ್ಸ್. ಕರೆಕ್ಟ್. ಈ ಫಿಸ್ಟುಲಾ ಇದೆಯಲ್ಲ, ಫಿಸ್ಟುಲಾ ಒಂದೇ ಒಂದು ಕಾಯಿಲೆ, ತುಂಬ ಕಷ್ಟಕರವಾದ ಸರ್ಜರಿ ಈ ವರ್ಲ್ಡಲ್ಲಿ. ಫಿಸ್ಟುಲಾ ಕಾಂಪ್ಲೆಕ್ಸ್ ಫಿಸ್ಟುಲಾ. ಸರ್ಜನ್ಸ್ ರೆಪ್ಯುಟೇಷನ್ ಹಾಳಾಗಿರೋದು ಫಿಸ್ಟುಲಾ ಆಪರೇಷನಿಂದ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಬರ್ತಾ ಇರುತ್ತದು. ನಮ್ಮ ಬೈಬಲ್ ಇದೆ, ಏನು ಗೋಲಿಗರದ ಪುಸ್ತಕ ಇದೆ,
ಆ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಈಸಿ ಟು ಆಪರೇಟ್ ಎ ರೆಕ್ಟಲ್ ಕ್ಯಾನ್ಸರ್ ದೆನ್ ಎ ಫಿಸ್ಟುಲಾ ಅಂತ. ಅಲ್ಲಿ ಹೇಳ್ತಾರೆ ಮೋಸ್ಟ್ ಸರ್ಜನ್ಸ್ ರೆಪ್ಯುಟೇಷನ್ ಆಫ್ ಗಾನ್ ಬಿಕಾಸ್ ಆಫ್ ಫಿಸ್ಟುಲಾ ಸರ್ಜರಿ ಅಂತ. ಈ ಫಿಸ್ಟುಲಾ ಸರ್ಜರಿ ಇದೆಯಲ್ಲ ಸ್ಪೆಷಲೈಸ್ ಡಾಕ್ಟರ್ ಹತ್ರನೇ ಮಾಡಿಸ್ಕೋಬೇಕು. ನಾವು ಎಂಟೈರ್ ವರ್ಲ್ಡಲ್ಲಿ ಫಿಸ್ಟುಲಾ ಅಲ್ಲಿ ಪೈನಿಯರ್ಸ್. ನಮ್ಮ ಟೀಮು, ನಮ್ಮ ಹಾಸ್ಪಿಟ್ಲು. ನಮಗೆ 40 ಕಂಟ್ರೀಸಿಂದ ಪೇಷಂಟ್ಸ್ ಬರ್ತಾರೆ, ಇಡೀ ಇಂಡಿಯಾದಿಂದ ಪೇಷಂಟ್ಸ್ ಬರ್ತಾರೆ, ಇಡೀ ಕರ್ನಾಟಕ ರಾಜ್ಯದಿಂದ ಪೇಷಂಟ್ಸ್ ಬರ್ತಾರೆ. ಮುಂದೆ ಮಾರ್ಸಲ್ ಯಾರು ಫಿಸ್ಟುಲಾ ಆದರೆ ಅವ್ರು ಇಲ್ಲಿಗೆ ಬರ್ಬೋದೇನೋ ಹಾಗೆ. ಸರ್ ನಂಗೊಂದು ಸ್ಮಾಲ್ ಡೌಟು, ಈ ಫಿಷರು ಫಿಸ್ತುಲಾ ಪೈಲ್ಸ್ ನೀವು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಎಲ್ಲದನ್ನು ಬೇರೆ ಬೇರೆಯಾಗಿ ಹೇಳಿದ್ರಿ. ಸೊ ಅದು ಡಿಫ್ರೆನ್ಸ್ ಇದೆಯಾ? ಅಂದರೆ ಇದ್ದರೆ ಏನು ಡಿಫ್ರೆನ್ಸ್ ಅದಕ್ಕೆ? ಸರ್ ಒಂದು ಜೋಕ್ ಇದೆ. ಮೈಸೂರಲ್ಲಿ ಮಹಾರಾಜ ಇರ್ತಾನಂತೆ. ಆ ಮಹಾರಾಜನ ಎದುರುಗಡೆ ಮಂತ್ರಿ ಇರ್ತಾನಂತೆ. ಆ ಮಂತ್ರಿ ಹೇಳ್ತಾನಂತೆ, ಮಂತ್ರಿಗೆ ಕೂತ್ಕೊಳ್ಳಿ ಮಂತ್ರಿಗಳೇ ಅಂತ ಹೇಳ್ತಾರೆ ರಾಜರು. ಅವರಿಗೆ ಅವರು ಮಂತ್ರಿ ಹಾಸನದಲ್ಲಿ ಮಳೆ ಆಗಿದೆ ಅಂತ ಹೇಳ್ತಾನಂತೆ. ಕೂತ್ಕೊಳ್ಳಿ, ಹಾಸನದಲ್ಲಿ ಮಳೆ ಆದರೆ ನಿಮಗೇನು, ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ ಹಾಸನದಲ್ಲಿ ಮಳೆ ಆಗಿದೆ. ಹಾಸನಕ್ಕೆ ಏನೋ ಹೋಗ್ಬೇಕಾ ಮಳೆ ಚೆಕ್ ಮಾಡೋಕ್ಕೆ? ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ ಹಾಸನದಲ್ಲಿ ಮಳೆ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಹಾಸನದಲ್ಲಿ ಮಳೆ ರೋಗ ಆಗಿದೆ ಅಂತ. ಮನುಷ್ಯ ಅವನ ಆಸನದಲ್ಲಿ, ಅವನ ಗುದದ್ವಾರದಲ್ಲಿ, ಏನಲ್ ಕೆನಾಲಲ್ಲಿ ಏನೇ ಬಂದ್ರೂ 90% ಬರೋದು ಪೈಲ್ಸ್ ಅಂತ. ಅಲ್ಲಿ ಏನೇ ಆಗಲಿ ಪೈಲ್ಸ್ ಅಂತ ಬರ್ತಾರೆ. ಈ ಗೂಗಲ್ ಸರ್ಚು ಇದೆಯಲ್ಲ, ಅವನಿಗೆ ಆ್ಯಪ್ಸಸ್ ಆಗಿರುತ್ತೆ, ಕೂರಾಗಿರುತ್ತೆ, ಪೈಲ್ ಸರ್ಚ್ ಮಾಡ್ತಾರೆ. ಪೈಲಿನೋಡಲ್ ಸೈನಸ್ ಆಗಿರುತ್ತೆ, ಪೈಲ್ ಸರ್ಚ್ ಮಾಡ್ತಾರೆ. ಫಿಷರ್ ಆಗಿರುತ್ತೆ, ಏನೇ ನೋವು ಬರಲಿ ಏನೇ ಬರಲಿ ಪೈಲ್ಸನ್ನು ಸರ್ಚ್ ಮಾಡ್ತಾರೆ. ಆದರೆ ಪೈಲ್ಸ್ಗೂ ಫಿಷರ್ಗೂ ಫಿಸ್ಟುಲಾಗೂ ಸೈನಸ್ಗೂ ಆ್ಯಪ್ಸಸ್ಗೂ ವ್ಯತ್ಯಾಸ ಇದೆ. ಪೈಲ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಏನಲ್ ಕೆನಲ್ಲಿ ಏನಲ್ ಕುಷನ್ಸ್ ಅಂತ ಇರುತ್ತೆ. ಮೋಷನ್ ಪಾಸ್ ಮಾಡಿದಾಗ ಮುಕ್ಕಿದ್ರೆ ಗಟ್ಟಿಯಾಗೋದ್ರೆ ಆ ಕುಷನ್ಸು ದಪ್ಪ ಆಗುತ್ತೆ. ಆ ಒಳಗೆ ಇದ್ದಾಗ ಗ್ರೇಡ್ 1 ಅಂತ ಕರಿತೀವಿ. ನೆಕ್ಸ್ಟು ಆಟೋಮೆಟಿಕ್ಕಾಗಿ ಹೊರಗಡೆ ಬಂದು ಒಳಗೆ ಹೋಗುತ್ತೆ, ಅದನ್ನು ಸ್ಟೇಜ್ 2 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಅದನ್ನು ಕೈಯಲ್ಲಿ ಪುಷ್ ಮಾಡ್ತೀವಿ, ಅದನ್ನು ಸ್ಟೇಜ್ 3 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೆ ಹೋಗಲ್ಲ, ಆವಾಗ ಆಸನದಲ್ಲಿ ಮಳೆ ಆಗಿದೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೊರಗಡೆ ಇರುತ್ತೆ. ದಟ್ ಈಸ್ ಪೈಲ್ಸ್. ಫಿಷರ್ ಅಂದರೆ ಸಿಂಪಲ್ ಕ್ರ್ಯಾಕ್ ಇನ್ ದ ಏನಲ್ ಕೆನಾಲು. ಫಿಸ್ಟುಲಾ ಅಂದರೆ ಆ ಗುದದ್ವಾರ ಇದೆಯಲ್ಲ ಅದಕ್ಕೂ ಮತ್ತು ಹೊರಗಡೆಗೆ ಒಂದು ಕನೆಕ್ಷನ್ ಇರುತ್ತೆ, ಒಂದು ಟ್ರ್ಯಾಕ್ ಇರುತ್ತೆ. ಆ ಟ್ರ್ಯಾಕಲ್ಲಿ ಫುಲ್ ಇನ್ಫೆಕ್ಷನ್ ಇರುತ್ತೆ. ಆ ಇನ್ಫೆಕ್ಷನಿಂದ ಪಸ್ ಬರ್ತಾ ಇರುತ್ತೆ, ಅದನ್ನು ಫಿಸ್ಟುಲಾ ಅಂತಾರೆ. ಕುರಾ ಅಂತ ಹೇಳಿದ್ರೆ ಆಗಲೇ ಹೇಳಿದ್ನಲ್ಲ, ಇನ್ಫೆಕ್ಷನ್ ಆಗಿ ಆ್ಯಪ್ಸಸ್ ಪಸ್ ಆಗಿ ಸ್ವೆಲ್ಲಿಂಗ್ ಆಗಿ ಜ್ವರ ಬರುತ್ತೆ, ಅದನ್ನು ಕುರಾ ಅಂತ ಕರಿತೀವಿ. ಈ ಪೈಲೋನಿಡಲ್ ಸೈನಸ್ ಅಂತ ಹೇಳಿದ್ರೆ ಈ ಕ್ಲೆಫ್ಟ್ ಇರುತ್ತಲ್ಲ ಕೆಳಗೆ ಟೈಲ್ ಬೋನು, ಆ ಬೋನ್ ಹತ್ರ ಆ್ಯಪ್ಸಸ್ ಆಗಿ ಓಪನ್ ಆಗುತ್ತೆ, ಅದನ್ನು ಪೈಲೋ ನೀಡಲ್ ಸೈನಸ್ ಅಂತ ಕರಿತೀವಿ. ಸೊ ಇಷ್ಟು ಡಿಫ್ರೆನ್ಸು. ಇದು ಏನೇ ಬಂದರೂ ಜನ ಪೈಲ್ಸ್ ಅಂತ ಬರ್ತಾರೆ. ಸರ್ ಇನ್ನೊಂದು ಕ್ವೆಶನ್, ನಾವು ನಿನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ದಟ್ ಯು ಆರ್ ಆನ್ ಎ ಮಿಷನ್ ಅಂತ. ಸೊ ಯು ಆರ್ ರನ್ನಿಂಗ್ ಸ್ಮೈಲ್ಸ್ ಹಾಸ್ಪಿಟಲ್. ಎಸ್. ಸೊ ಇದ್ರ ಬಗ್ಗೆ ಹೇಳ್ಬೇಕು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಸ್ಟಾರ್ಟ್ ಆಯಿತು, ಸೊ ಹೆಂಗೆ ಅಂತ. ಹಾಂ, ಟು ಟೆಲ್ ದ ಟ್ರೂತ್, ಐ ಹ್ಯಾಡ್ ಎ ಗುಡ್ ಫ್ರೆಂಡ್ ಹೂ ಇಸ್ ಎ ಬ್ಯೂರೋಕ್ರಾಟ್. ನಾನೆಲ್ಲೋ ಮಂಡ್ಯದಲ್ಲಿದ್ದೆ. ಅವರು ನನಗೆ ತುಂಬ ಪೇಯ್ನ್ ಆಗ್ತಾಯಿದೆ, ನನಗೆ ಇರೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಏನಾದ್ರು ಮಾಡಬೇಕಲ್ಲ ಅಂತ. ಏನು ಬನ್ನಿ ಬೆಂಗಳೂರಿಗೆ ಅಂತ. ಐ ವೆಂಟ್ ಟು ಬ್ಯಾಂಗ್ಳೂರು ಹೋದ. ಅವ್ರು ಆ್ಯಂಟಿಚೆಮಲ್ ಪರೀಕ್ಷೆ ಮಾಡ್ತೀನಿ, ಅವ್ರಿಗೆ ಪೈಲ್ಸು ಮತ್ತು ಫಿಸ್ಟುಲಾ ಆಗಿತ್ತು. ಓಕೆ. ಅಲ್ಲಿ ನಾನು ಶುರು ಮಾಡೋದು, ಎಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು, ಯಾಕೆ ವೈ ಶುಡ್ ಐ ಶಿಫ್ಟ್ ಇನ್ ಟು ದಿಸ್ ಸ್ಪೆಷಾಲಿಟಿ ಅಂತೇಳಿ ನಾನು ಶುರು ಮಾಡಿದೆ. ಶುರು ಮಾಡಿದಾಗ ಹಾಸ್ಪಿಟ್ಲಿಗೆ ಸ್ಮೈಲ್ಸ್ ಅಂತ ಇಟ್ಟೆ ಹೆಸರು. ಎಲ್ಲರೂ ಪ್ರಶ್ನೆ ಮಾಡೋದು, ಸರ್ ಸ್ಮೈಲ್ಸ್ ಅಂತ ಯಾಕೆ ಇಟ್ಟಿದ್ದೀರ ಹೆಸರು, ಸ್ಮೈಲ್ಸ್ ಅಂತ ಯಾಕೆ ಇಟ್ಟಿದ್ದೀರಾ, ನೀವು ಡೆಂಟಲ್ ಡಾಕ್ಟರ್ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಸ್ಮೈಲ್ಸ್ ಅಂದರೆ ಈ ಮುಖ ಸ್ಮೈಲ್ ಅಲ್ಲ, ಐ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಇಲ್ಲಿ ಸ್ಮೈಲಿಂಗ್ ಇರುತ್ತೆ, ಇಲ್ಲಿ ಸ್ಮೈಲ್ ಬರೋದು ಅಲ್ವಾ, ಅದಕ್ಕೆ ಸ್ಮೈಲ್ಸ್ ಅಂತ ಹೆಸರಿಟ್ಟೆ. ನಾನೊಂದು ಮಿಷನಲ್ಲಿದ್ದೀನಿ ನರಹರಿ ಅವರೇ. ಏನಪ್ಪ ಮಿಷನ್ ಅಂತ ಹೇಳಿದ್ರೆ, ಈ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಒಂದೇ ಕ್ಯಾನ್ಸರು ನಮ್ಮ ದೇಶದಲ್ಲಿ 78% ಲೇಟಾಗಿ ಡಯಾಗ್ನೋಸ್ ಆಗೋದು. ನೆಕ್ಸ್ಟ್ 20 ವರ್ಷದಲ್ಲಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ಗೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಯಾವುದೇ ಯಾವ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ಆಗಲಿ ಯಾವ ಕಾರ್ಯಕ್ರಮವೂ ಇಲ್ಲ. ಅಂದರೆ ಪೈಲ್ಸು, ಫಿಷರು, ಫಿಸ್ಟುಲಾ, ಕೋಲೋನ್ ಕ್ಯಾನ್ಸರು, ಐಬಿಡಿಬಿಗೆ ಯಾವುದೇ ಸರ್ಕಾರದ ಕಾರ್ಯಕ್ರಮ ಇಲ್ಲ. ನಾವೊಂದು ಮಿಷನ್ ಇಟ್ಕೊಂಡಿದ್ದೀವಿ ಲೈಫಲ್ಲಿ. ಏನಪ್ಪ ಮಿಷನ್ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಟೀಮು, ನಮ್ಮ ಡಾಕ್ಟರ್ ರಂಜಿತ್ ಅವರು, ಆಮೇಲೆ ಡಾಕ್ಟರ್ ಕಾರ್ತಿಕ್ ಭೋಜೇಗೌಡ ಅಂತ ಇದ್ದಾರೆ, ಅವರು ಸೀನಿಯರ್ ಕೋಲೋರೆಕ್ಟಲ್ ಸರ್ಜನ್ ಮಂಡ್ಯದಲ್ಲಿ. ನಮ್ಮ ಟೀಮು, ನಮ್ಮ ಡಾಕ್ಟರ್ ವಿಜಯ್ ಶಂಕರ್, ನಮ್ಮ ಡಾಕ್ಟರ್ ಪವಿತ್ರ,
ಸೊ ನಮ್ಮ ಡಾಕ್ಟರ್ ನಿಶ್ಮಿತಾ ಇವರ ಲೇಡೀಸ್ ನಾವೆಲ್ಲ ಒಂದು ಮಿಷನ್ ಇಟ್ಕೊಂಡು ಏನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ 20 ಇಯರ್ಸಲ್ಲಿ 78% ಡಯಾಗ್ನೋಸ್ ಆಗ್ತಾ ಇದೆಯಲ್ಲ ಈ ಕೊಲೊರೆಕ್ಟಲ್ ಕ್ಯಾನ್ಸರು ಅದು 0 ಆಗಬೇಕು ಅಂತ. 78 to 0 ಈಸ್ ಮೈ ಮಿಷನ್ ಸ್ಟೇಟ್ಮೆಂಟ್. ಸೊ ದಟ್ ಪ್ರತಿಯೊಬ್ಬರಿಗೂ ಕೊಲೊರೆಕ್ಟಲ್ ಕ್ಯಾನ್ಸರ್ಸು ಬೇಗ ಡಯಾಗ್ನೋಸ್ ಆಗಬೇಕು ಅಂತ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪ್ರತಿ ಸಂಡೇ ಒಂದು ತಾಲೂಕಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಿದ್ದೀವಿ. ಅವೇರ್ನೆಸ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಇದೆ. ಈಗ ಒಂದು ತಿಂಗಳು ಎಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಪೇಪರ್ ಇನ್ಸರ್ಟ್ಸ್ ಹಾಕ್ತೀವಿ, ಆಟೋ ಪ್ರಚಾರ ಮಾಡ್ತೀವಿ. ಎಲ್ಲ ಮಾಡಿ ಒಂದು ತಿಂಗಳು ಆ ಒಂದು ಸಂಡೇ ಕ್ಯಾಂಪ್ ಮಾಡ್ತೀವಿ. ಆ ಕ್ಯಾಂಪ್ಗೆ ಯಾರೂ ಬರೋಲ್ಲ, ಪೈಲ್ಸ್ ಕ್ಯಾಂಪಿಗೆ, ಯಾಕಂದರೆ ಸಂಕೋಚ, ನಾಚಿಕೆ, ಮುಜುಗರ ಅಂತ. ಆ ಪ್ರಚಾರ ಮಾಡ್ತಿದ್ದಾಗ ಹಾಸ್ಪಿಟಲ್ ಬರೋಕ್ಕೆ ಶುರುವಾಗ್ತಾರೆ. ಈ ರೀತಿ ಪ್ರತಿ ಕ್ಯಾಂಪಲ್ಲೂ ನಮಗೆ 2-3 ಕ್ಯಾನ್ಸರ್ ಸಿಗ್ತಾ ಇದೆ. 2-3 ಲೈಫ್ ಉಳಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಸೊ ನಮ್ಮ ಮಿಷನ್ನು 78 to 0 ಇನ್ 20 years ಟೈಮ್. ಒಂದು ಕಡೆ ಹೇಳ್ತಾ ಇದ್ದಾರೆ ಇಂಡಿಯಾ ಈಸ್ ಗ್ರೋಯಿಂಗ್ ಅಂತ, ನಾನು ಹೇಳ್ತಾ ಒಂದು ಕಡೆ ಇಂಡಿಯಾ ಇಸ್ ಗೆಟಿಂಗ್ ಡಿಸೀಸ್ಡ್ ಅಂತ ಅಲ್ವಾ? ಹೌದು ಹೌದು. ಸಂಪಾದನೆ ಮಾಡೋದಲ್ಲ, ಕಾಯಿಲೆಗೆ ಹಾಕ್ಬೇಕು. ನಿಜ, ಅದು ತುಂಬಾ ನಿಜ ನೀವು ಹೇಳಿದ್ದು. ನೆಕ್ಸ್ಟ್ ಈ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಯಾವುದನ್ನ ಅವಾಯ್ಡ್ ಮಾಡಬೇಕು ನಾವು? ನೀವೆಲ್ಲ ಹಳ್ಳಿ ಜನ ಆದರೆ ಅಥವಾ ಈ ಆಡಿಯನ್ಸ್ ಎಲ್ಲ ಹಳ್ಳಿ ಕನೆಕ್ಷನ್ಸ್ ಇದ್ದರೆ ಚೆನ್ನಾಗಿ ಗೊತ್ತು. ಸಂಜೆ 7 ಗಂಟೆ ಒಳಗೆಲ್ಲ ತಿಂದ್ಬಿಟ್ಟು 8 ಗಂಟೆಗೆಲ್ಲ ಮಲಗಿಬಿಡ್ತಿದ್ರು. ಇವಾಗ ಏನು ಮಾಡ್ತಾರೆ ಹೇಳಿ? ಈ 2 ಗಂಟೆಗೆ ತಿಂತಾರೆ, 3 ಗಂಟೆ ಮಲಗ್ತಾಳೆ. ಪಿಶಾಚಿಗಳು ಥರ ಈ ರಾಕ್ಷಸರು ಅಂತ ಹೇಳ್ತಾರಲ್ಲ, ಹೌದು ಹೌದು. ಆ ರೀತಿ ಸರ್. ಪಾಪ US-ಗೆ ಕೆಲಸ ಮಾಡ್ತಾ ಇರ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಪಕ್ಕದಲ್ಲಿ ಒಂದು ಬರ್ಗರ್ ತಿಂತಾರೆ, ಇಷ್ಟೇಷ್ಟು ನೀರು ಕುಡಿತಾರೆ. ಸೊ ಯಾವ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ನೀವು ಕೇಳಿದ್ರೆ, ಪ್ಯಾಕ್ ಫುಡ್ಸ್, ಪ್ರೊಸೆಸ್ ಫುಡ್ಸ್, ಫ್ರೋಝನ್ ಫುಡ್ಸ್, ಗೊತ್ತಾಯ್ತಲ್ವಾ, ಸ್ಟೋರ್ಡ್ ಫುಡ್ಸ್, ಮನೇಲೂ ಅಷ್ಟೇ ಫ್ರಿಜ್ಜಲ್ಲಿಟ್ಟಿರೋ ಊಟ ಎಲ್ಲ ಅವಾಯ್ಡ್ ಮಾಡಬೇಕು. ಫ್ರೆಶ್ ಆಗಿ ಮನೇಲೇ ಕುಕ್ ಮಾಡಿರೋ ಊಟ ತಿನ್ನಬೇಕು. ನೀವು ಹೋಟೆಲ್ಗೆ ಹೋಗ್ತೀರಾ ಒನ್ಸ್ ಇನ್ ಅ ವೈಲ್, ಫೈನ್ ತಿನ್ನಿ, ಬಟ್ ಕಿಚನ್ಗೆ ಹೋದಾಗ ಗೊತ್ತಾಗುತ್ತೆ ನಿಮ್ಗೇನು ಅಂತ. ಹೋಟೆಲ್ಗೆ ಹೋದಾಗ ನಾವೆಂಥ ಹೋಟ್ಲ್ ಹುಡುಕ್ತೀವಿ ಗೊತ್ತಾ? ಈ ಫಾಸ್ಟ್ ಮೂವಿಂಗ್ ಹೋಟ್ಲ್ ಇರುತ್ತಲ್ಲ, ಬೆಳಗ್ಗೆ ಇಡ್ಲಿ ಕಲಿಸಿರ್ತಾರೆ, ಚಟ್ನಿ ಕಲಿಸಿರ್ತಾರೆ, 10 ಗಂಟೆ ಖಾಲಿ ಬೋರ್ಡ್ ಹಾಕಿರ್ತಾರೆ. ಅಂಥ ಹೋಟ್ಲಲ್ಲಿ ಹೋಗ್ತೀನಿ, ಫ್ರೆಶ್ ಇಡ್ಲಿ ಸಿಗುತ್ತೆ, ಫ್ರೆಶ್ ಚಟ್ನಿ ಸಿಗುತ್ತೆ, ಫ್ರೆಶ್ ದೋಸೆ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಯಾವ ಫುಡ್ಸ್ ಅವಾಯ್ಡ್ ಮಾಡಬೇಕಂದ್ರೆ ಜಂಕ್ ಫುಡ್ಸ್, ಪ್ರೊಸೆಸ್ ಫುಡ್ಸ್, ಫ್ರೋಝನ್ ಫುಡ್ಸ್, ಇದೆಲ್ಲ ಅವಾಯ್ಡ್ ಮಾಡಿದ್ರೆ ಯಾವ ರೀತಿಯ ಕಾಯಿಲೆಗಳು ಬರಲ್ಲ. ಇವಾಗ ನಾವು ಕೇಳ್ತಿರಂಗೆ ಸೆಲೆಬ್ರಿಟೀಸ್ಗೆಲ್ಲ ತುಂಬ ಜಾಸ್ತಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತು ಡಿಸೀಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಮೋಸ್ಟ್ ರೀಸೆಂಟ್ ತುಂಬ ಕಣ್ಣು ಕಟ್ಟಂಗಿರೋ ಸಡನ್ ಡೆತ್ಸ್ ಒಂದು ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ, ನಮಗೂ ಅವ್ರಿಗೂ ಸ್ನೇಹನೂ ಇತ್ತು. ಸಡನ್ ಡೆತ್. ನೆಕ್ಸ್ಟ್ ಸಡನ್ ಡೆತ್ ಟೇಬಲ್ ಸ್ಪೇಸ್ ಅಂತ ಒಬ್ಬರು CEO, ಫೌಂಡರ್, 40 years ದೊಡ್ಡ ಆರ್ಗನೈಸೇಷನ್ ಕಟ್ಟಿದ್ರು, ವರ್ಕಿಂಗ್ ಫಾರ್ ಎಕ್ಸೆಂಚರ್, ಟೇಬಲ್ ಸ್ಪೇಸ್. ಈ ಡೈಡ್ ಆನ್ ದ ಸ್ಪಾಟ್. ನೆಕ್ಸ್ಟ್ ಎಪಿಗ್ಯಾಮಿ ಅಂತ ಒಂದು ಕಂಪನಿ ಫೌಂಡರು, ಅವರು ಡೆತ್ ಆಯಿತು. ಸಡನ್ ಕಾರ್ಡಿಯಾಕ್ ಡೆತ್ಸ್ ಬಗ್ಗೆ ಮಾತಾಡೋಕ್ಕೆ ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ಆಯಿತಾ? ನಾನೇನು ಸಡನ್ ಕಾರ್ಡಿಯಾಕ್ ಡೆತ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾನು ಕ್ವ್ಯಾಕ್ ಆಗಿಬಿಡ್ತೀನಿ. ಸೊ ಐ ಆಮ್ ನಾಟ್ ಎ ಕಾರ್ಡಿಯಾಲಜಿಸ್ಟ್, ಬಟ್ ಇನ್ ದ ರೀಸೆಂಟ್ ಟೈಮ್ಸ್ ಸಡನ್ ಕಾರ್ಡಿಯಾಕ್ ಡೆತ್ಸ್ ಎಲ್ಲ ಆಗ್ತಾ ಇದೆ. ನನ್ನ ಪ್ರಕಾರ ಮೈ ಓನ್ ಫೀಲಿಂಗ್ ಇಸ್, ಒಬ್ಬ ರೈತ ತುಂಬ ಕಷ್ಟಪಡ್ತಾನೆ ಅಂತ ಹೇಳ್ತಾ ಇದ್ರು, ಕರೆಕ್ಟಾ? 5:30 ನೇಗಿಲಿಟ್ಕೊಂಡು ಹೊಲಕ್ಕೆ ಹೋಗಿ ಉತ್ತು, ಮಧ್ಯಾಹ್ನ ಒಂದು ಪವರ್ ನ್ಯಾಪ್ ತೊಗೊಂಡು ಮರದ ಕೆಳಗೆ ಮತ್ತೆ ಹುತ್ತು, 5-6 ಗಂಟೆಗೆ ಮನೆ ಸೇರಿ ಫ್ರೆಶ್ಶಾಗಿ ಊಟ ಮಾಡಿ 7-8 ಗಂಟೆಗೆಲ್ಲ ಕ್ಲೋಸ್. ಆ ಲೈಫ್ ಸ್ಟೈಲ್ ಇವತ್ತಿದೆಯಾ? ಇವತ್ತು ಒಬ್ಬರು ಹೇಳ್ತಾರೆ ವರ್ಕ್ ಫಾರ್ 14 hours a day ಅಂತ, ಒಬ್ಬರು ಹೇಳ್ತಾರೆ ವರ್ಕ್ ಆನ್ ಎ ಸಂಡೇ ಆಲ್ಸೋ, ಡೋಂಟ್ ಸಿ ಯುವರ್ ವೈಫ್ ಅಂತ. ದೆನ್ ವೈ ಶುಡ್ ಯು ಗೆಟ್ ಮ್ಯಾರಿಡ್ ಎಟ್ ಆಲ್? ಆಮ್ ಐ ರೈಟ್ ಆರ್ ರಾಂಗ್? ಸೊ ಈ ರೀತಿ ನೀವು 14 hours ವರ್ಕ್ ಮಾಡಬೇಕು, ಸಂಡೇನೂ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ, ಡೋಂಟ್ ಯು ಥಿಂಕ್ ಯುವರ್ ಬಾಡಿ ನೀಡ್ಸ್ ರೆಸ್ಟ್? ನಿದ್ದೆ ಆಗಬೇಕು ಹೇಳಿ, ನಿದ್ದೆ ಆಗಬೇಕು. ಯು ಶುಡ್, ನಾವು ರಿಕವರಿ ಆಗಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ, ನಿದ್ದೆ ಮಾಡಿದಾಗ್ಲೇ ಮಸಲ್ ರಿಕವರ್ ಆಗೋದು. ಹಾರ್ಟು ಒಂದು ಮಸಲ್ ಪಂಪ್ ಮಾಡ್ತಾ ಇರುತ್ತೆ, ಅದಕ್ಕೂ ರಿಕವರಿ ಬೇಕಲ್ವಾ? ಸೊ ನಿದ್ದೆ ಮಾಡಿದಾಗ ನಮ್ಮ ಎಂಟೈರ್ ಬಾಡಿ ರಿಕವರ್ ಆಗುತ್ತೆ. ನಿದ್ದೆನೇ ಮಾಡದೆ ಹೋದರೆ ಎಲ್ಲಿ ರಿಕವರ್ ಆಗುತ್ತೆ? ಸೊ ನನ್ನ ಪ್ರಕಾರ ಇದೆಲ್ಲ
ಸ್ಟ್ರೆಸ್ ರಿಲೇಟೆಡ್ ಸಡನ್ ಕಾರ್ಡಿಯಾಕ್ ಡೆತ್ಸ್. ಇತ್ತೀಚೆಗೆ ಕೋವಿಡ್ಗೂ ದೇ ಆರ್ ಆಲ್ ಗಿವಿಂಗ್ ಲಿಂಕ್ ಕೊಡ್ತಾ ಇದ್ದಾರೆ. ಕೋವಿಡಲ್ಲಿ ತುಂಬ ಬ್ಲಡ್ ಎಲ್ಲ ಕ್ಲಾಟ್ ಆಗ್ತಾ ಇದೆ, ಹಾಗಾಗಿ ಸಡನ್ ಡೆತ್ಸ್ ಆಗ್ತಾ ಇದೆ, ಸ್ಟ್ರೋಕ್ಸ್ ಎಲ್ಲ ಆಗ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ. ಇನ್ನೊಂದು ಕಾಮನ್ ಆಗಿ ನಮ್ಮ ಜನ್ರೇಷನಲ್ಲಿ ಇನ್ನೊಂದು ಕಾಮನ್ ಆಗಿ ಬರೋ ವರ್ಡು ರಾತ್ರಿ ನಿದ್ದೆ ಬರಲ್ಲ ಅಂತ. ಒಂದು ಫಿಟ್ಬಿಟ್ ಅನ್ನೋದು ಒಂದು ಕಂಪನಿ ಸ್ಟಡಿ ಮಾಡಿರೋ ಪ್ರಕಾರ ಸುಮಾರು 2% ಅಷ್ಟು ಇಂಡಿಯನ್ಸ್ ಮಾತ್ರ 8ರಿಂದ 10 ಅವರ್ ನಿದ್ದೆ ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾಮನ್ ಆಗಿ ನಿದ್ದೆ ಬರಲ್ಲ ನಮ್ಮ ಯಂಗರ್ ಜನ್ರೇಷನ್ಸ್ ಅಂತ ಹೇಳ್ತಾ ಇರಲ್ಲ. ಯಂಗರ್ ಜನ್ರೇಷನ್ಸ್ ಯು ಮೀನ್ ರೈಟ್ ಮ್ಯಾನ್? Every younger generation, including a 6 months old kid, 1 year old kid, I got mobile with them. One of the reasons I am telling you, ಈ ಮೊಬೈಲ್ ಮಿಸ್ ಆಯಿತು ಅಂದರೆ ಮೈ ಲೈಫ್ ಇಸ್ ಗಾನ್. ಇಟ್ ಇಸ್ ಡಿಸ್ರಪ್ಟೆಡ್ ಸೋ ಮೆನಿ ಥಿಂಗ್ಸ್. ಎಲ್ಲ ಬ್ಯಾಂಕ್ ಅಕೌಂಟು, ಕ್ಯಾಲೆಂಡರು, ಕಾಂಟ್ಯಾಕ್ಟ್ಸು, ಫೋನ್ ನಂಬರ್ಸು, ಯು ನೇಮ್ ಎನಿಥಿಂಗ್ ಇಟ್ ಇಸ್ ಇನ್ ಮೈ ಮೊಬೈಲ್. ಆಯಿತಾ? ಸೊ ಯಂಗರ್ ಜನ್ರೇಷನ್ಸು ಬಾಗಿಲು ಹಾಕ್ಕೊಂಡು ನಿಜವಾಗ್ಲೂ ಓದ್ತಾ ಇರಲ್ಲ, ಅವರು ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ನೋಡಿದಾಗ ಆಮೇಲೆ ಎಲ್ಲರೂ ಬಿಫೋರ್ ಸ್ಲೀಪು ಸ್ಕ್ರೀನ್ ಟಿ ವಿ ನೋಡ್ತಾರೆ. ಬಿಫೋರ್ ಸ್ಲೀಪು ಅವರ್ಸ್ ಟುಗೆದರ್ ಟಿ ವಿ ನೋಡ್ತಾರೆ. ಅರ್ಥ ಆಯ್ತಲ್ವಾ? ಈ ಟಿ ವಿ ನೋಡಿದಾಗ ಆಮೇಲೆ ಮೊಬೈಲಲ್ಲಿ ಡಿಸ್ಟ್ರ್ಯಾಕ್ಷನ್ಸು ಇದೆಲ್ಲ ಇದ್ದಾಗ ನಿದ್ದೆಯಲ್ಲಿ ಬರುತ್ತೆ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಸೊ ದೇರ್ ಇಸ್ ನೋ ಸ್ಟ್ರೈನ್ ಆನ್ ದ ಬಾಡಿ. ಎರಡನೇದು ಸ್ಕ್ರೀನ್ ಟೈಮು. ಮೂರನೇದು ಮಧ್ಯರಾತ್ರಿ 12 ಗಂಟೆ ಆರ್ಡರ್ ಮಾಡ್ತಾರೆ. 2 ಗಂಟೆ ರಾತ್ರಿ ಜೋರು ಮಳೆ ಬರ್ತಾ ಇರುತ್ತೆ, ಪಾಪ ಸ್ವಿಗ್ಗಿಯು ಮಳೇಲಿ ಹೋಗ್ತಾ ಇರ್ತಾನೆ ಡೆಲಿವರ್ ಮಾಡೋಕ್ಕೆ. ಈ ರೀತಿ ಎಲ್ಲ ಇದ್ದಾಗ ನಿದ್ದೆ ಬಂದ್ರೂ ಮಾಡಲ್ಲ ಇವರೆಲ್ಲ ಫುಲ್ಲು. ಆ್ಯಂಡ್ ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ ನಾವು, 2 ಗಂಟೆಗೆ ಆರ್ಡರ್ ಮಾಡ್ಕೊಂಡು ತಿಂತೀನಿ ಗೊತ್ತಾ ಅನ್ನೋದು ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ. ಇಟ್ ಇಸ್ ಬಿಕಮ್ ಇನ್ಸ್ಟಿಟ್ಯೂಷನಲೈಸ್ಡ್, ಒಂಥರ ಇನ್ಸ್ಟಿಟ್ಯೂಷನ್ ಥರ ಆಗಿದೆ ಆನ್ಲೈನ್ ಫುಡ್ ತಿನ್ನೋದು. ಸೊ ಹಾಗಾಗಿ ಯಂಗರ್ ಜನ್ರೇಷನ್ಸು ದೇ ಆರ್ ನಾಟ್ ಸ್ಲೀಪಿಂಗ್ ವೆಲ್. ಯು ನೋ ವಾಟ್ ಐ ಟೆಲ್ ಮೈ ಚಿಲ್ಡ್ರನ್? ಸ್ಲೀಪ್ ವೆಲ್, ಟೇಕ್ ಕೇರ್ ಆಫ್ ಯರ್ ಹೆಲ್ತ್, ಸ್ಟಡೀಸ್ ನೆಕ್ಸ್ಟ್ ಅಂತ. ಹಾಗೆ ಎಲ್ಲ ಪೇರೆಂಟ್ಸು ಅಷ್ಟೇ ಮಕ್ಕಳಿಗೆ ಸ್ಲೀಪ್ ವೆಲ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಈಟ್ ವೆಲ್, ಸ್ಟಡೀಸ್ ನೆಕ್ಸ್ಟ್. ಸ್ಟಡೀಸ್ ಮಾರ್ಕ್ಸ್ 100 ಬಂದವನ್ನೆಲ್ಲ ಬಿಲಿಯನರ್ ಆಗಿಲ್ಲ, ಫೇಲ್ ಆದವರು ಬಿಲಿಯನರ್ಸ್ ಆಗಿದ್ದಾರೆ, ಗೋಲ್ಡ್ ಮೆಡಲ್ ಬಂದಿರೋರು ಕೆಲಸ ಮಾಡ್ತಾರೆ ಬಿಲಿಯನರ್ಸ್ಗೆ. ಹಾಗೆ ಚಿಲ್ಡ್ರನ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಈಟಿಂಗ್ ಹ್ಯಾಬಿಟ್ಸ್, ಹೆಲ್ತ್ ಆ್ಯಂಡ್ ಎ ಗುಡ್ ಸ್ಲೀಪ್. ಓಕೆ ಸರ್. ಸೊ ಈ ಗೂಗಲಲ್ಲಿ ಮೋಸ್ಟ್ ಸರ್ಚ್ಡ್ ಕ್ವೆಶ್ಚನ್ಸ್ನ ಕೇಳೋ ಮೂಲಕ ಕಾನ್ವರ್ಸೇಷನ್ ಎಂಡ್ ಮಾಡೋಣ. ಸೊ ನಾವು 2020ಇಂದ 2024 ತನಕ ಕೇಳಿರೋ ಪಾಪ್ಯುಲರ್ ಕ್ವೆಶ್ಚನ್ಸ್ನ ಒಂದು ಲಿಸ್ಟ್ ಮಾಡ್ಕೊಂಡು 20 to 2024 ಅಂದರೆ ಇನ್ ಬಿಟ್ವೀನ್ ದರ್ ಇಸ್ ಕೋವಿಡ್. 2021 22 ಕೋವಿಡ್. ಹೌದು. ಸೊ ಕೋವಿಡ್ ಟೈಮಲ್ಲಿ ಜಾಸ್ತಿ ಸರ್ಚ್ ಆಗಿದ್ದಲ್ಲ ಕ್ವೆಶನ್ಸ್. ಹೌದು, ಎಲ್ಲರೂ ಮನೇಲಿ ಇದ್ರು, ಸೊ ಎಲ್ಲ ಟ್ರೈ ಮಾಡ್ತಾರೆ. ಸೊ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ನೀರು ಕುಡಿಬೇಕು? ಇಫ್ ಈಸ್ 20 kgs 1 liter of water. Every 20 kgs 1 liter. 100 kg ಇದ್ರೆ 5 liter water. Okay. How much sugar is more sugar? If somebody is a diabetic ಅಂದರೆ ಈ ಶುಗರ್ ಶುಡ್ ಬಿ ಅಂಡರ್ ಕಂಟ್ರೋಲ್. 180 ಮೇಲೆ ಹೋದರೆ ಇಟ್ ಇಸ್ ಮೋರ್ ಸ್ಪೈಕ್. ಲೆಸ್ ದೆನ್ 110, ಲೆಸ್ ದೆನ್ 100 ಆದರೆ ಲೆಸ್ ಶುಗರ್ ಅಂತ. ಬಟ್ ಈಗೆಲ್ಲ ಮಕ್ಕಳಿಗೂ ಶುಗರ್ ಕನ್ಸಂಪ್ಷನ್ಸ್ನ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಗೊತ್ತಾಯ್ತಲ್ಲ, ದೇರ್ ಇಸ್ ನೋ ಮೆಷರ್ ಆಫ್ ಹೌ ಮಚ್ ಶುಗರ್ ಇಸ್ ಮೋರ್ ಶುಗರ್. ಸಿ ಯುವರ್ ಒಬೀಸ್, ಯು ಆರ್ ಮೋರ್ ಶುಗರ್ಸ್, ಯು ಈಟ್ more carbohydrates. You may eat sweets. If you eat, you may not eat sweets. If you eat rice, if you eat ragi, if you eat chapati, that is all carbohydrates. Anything in excess you eat, it will end up as obesity with you. You are obese. You should reduce weight. Am I right? Don't take me wrong. Yeah. Next. And how long does cannabis stay in your system? Cannabis is a big subject now, and cannabis is given for terminally ill patients. Terminal cancer ಆಗಿ ಸಾಯ್ತಾ ಇರ್ತಾರಲ್ಲ, ಅವ್ರ ನೋವಿಗೆ ಕ್ಯಾನಬಿಸ್ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಕ್ಯಾನಬಿಸ್ನ ಆ್ಯಕ್ಚುಲಿ ವಿತ್ ಪ್ರಿಸ್ಕ್ರಿಪ್ಷನ್ ಇಂಡಿಯಾದಲ್ಲಿ ಕೊಡೋಕ್ಕೆ ಅಲೋ ಮಾಡಿದ್ದಾರೆ ಈಗ ಇನ್ ಫ್ಯೂ ಸ್ಟೇಟ್ಸ್, ಬಿಕಾಸ್ ಹೆಲ್ತ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅರ್ಥ ಆಯ್ತಲ್ವಾ? ಆ್ಯಸ್ ಪರ್ ಸೈನ್ಸ್ ಹಾಫ್ ಲೈಫ್ ಅಂತ ಕರಿತೀವಿ. ಹಾಫ್ ಲೈಫ್ ಇಸ್ ಅಬೌಟ್ 22 to 30 hours ಕ್ಯಾನಬಿಸ್. ಆ ಟೈಮಲ್ಲಿ ವೆನ್ ಯು ಟೆಸ್ಟ್ ಯು ಕ್ಯಾನ್ ಫೈಂಡ್ ಕ್ಯಾನಬಿಸ್ ಇನ್ ದ ಬ್ಲಡ್. ಓಕೆ. ಸುಮಾರು ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಕ್ಯಾನಬಿಸ್ಗೆ. ಮಕ್ಕಳೆಲ್ಲ ಯಾವ ಕಾಲೇಜ್ಗೆ ಹೋದ್ರು ಡ್ರಗ್ಸ್, ಕ್ಯಾನಬಿಸ್. ಆ್ಯಂಡ್ ವಾಟ್ ಕಾಸಸ್ ಹೈ ಬ್ಲಡ್ ಪ್ರೆಷರ್? ಒಂದು ಸ್ಟ್ರೆಸ್. ಅರ್ಥ ಆಯ್ತಲ್ಲ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಾವು ಓದಬೇಕಾದ್ರೆ ಸ್ಕೂಲಲ್ಲಿ
ಫಸ್ಟ್ ರ್ಯಾಂಕ್ ಬರದೇ ಹೋದರೆ ಅಪ್ಪ ಅಮ್ಮನ ಸ್ಟ್ರೆಸ್ ಮನೇಲಿ, ಕಾಲೇಜಲ್ಲಿ ಪಿಯರ್ ಸ್ಟ್ರೆಸ್, ಈ ಸರಿ ನೀನು ಥರ್ಡ್ ರ್ಯಾಂಕ್ ಬಂದುಬಿಡೆ ಅಂತ ಓದ್ತಾ ಇರ್ತೀವ. 10th ಬರುತ್ತೆ, 10th ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ ಫುಲ್ಲು ಪ್ರೆಷರ್ ಆಗಿ ಓದ್ತಾ ಇರ್ತೀವ. 10th ಆಯಿತು, ಸೆಕೆಂಡ್ ಪಿ ಯು ಸಿ ಬಂತು. ಸೆಕೆಂಡ್ ಪಿ ಯು ಸಿ ಆದಮೇಲೆ ಇಲ್ಲ ಇಂಜಿನಿಯರಿಂಗ್ ಸೇರಬೇಕು, ಇಲ್ಲ ಮೆಡಿಸಿನ್ ಸೇರಬೇಕು. ಫುಲ್ ಪ್ರೆಷರ್ ಹಾಕಿ ಓದಬೇಕಾ, ಮೆಡಿಸಿನ್ ಸೀಟ್ ಸಿಗ್ತಾ ಮತ್ತೆ ಪ್ರೆಷರ್ ಹಾಕಿ ಓದಬೇಕಾ, ಆ ಮೆಡಿಸನ್ನು, ಆ ಟಾರ್ಚರು, ಇಷ್ಟು ದೊಡ್ಡ ದೊಡ್ಡ ಬುಕ್ಗಳು. ಆಮೇಲೆ ಮತ್ತೆ MBBS ಮುಗಿಸಿದ್ವಾ, ಮತ್ತೆ PG MS ಮಾಡಬೇಕಾ, ಅದಕ್ಕೆ ಓದಬೇಕಾ, ಮತ್ತೆ ಸ್ಟ್ರೆಸ್ಸಾ? ಯು ಟೆಲ್ ಮಿ ವೇರ್ ದೇರ್ ಇಸ್ ನೋ ಸ್ಟ್ರೆಸ್. MS ಮುಗೀತಾ, ಮದುವೆ ಆಗ್ತೀವ, ಇನ್ನೊಂದು ದೊಡ್ಡ ಸ್ಟ್ರೆಸ್ ಆಡ್ ಆಗುತ್ತಾ? ಅರ್ಥ ಆಯ್ತಲ್ವಾ? ಅದಾದಮೇಲೆ ಮಕ್ಕಳು ಓದಿಸ್ಬೇಕಾ? ಸೊ ಹೋಲ್ ಲೈಫ್ ಐ ಸಿ ಪೀಪಲ್ ಆರ್ ಲಿವಿಂಗ್ ವಿತ್ ಸ್ಟ್ರೆಸ್. ನಾನು ಇತ್ತೀಚೆಗೆ ಆ ಸ್ಟ್ರೆಸ್ ಲೆವೆಲ್ ಮೆಜರ್ ಮಾಡ್ಕೊಳ್ಳೋಕ್ಕೆ ಗ್ಯಾಬಿಟ್ ರಿಂಗ್ ಹಾಕ್ಕೊಂಡೆ. ಓಕೆ. ಸೊ ದಿಸ್ ರಿಂಗ್ ಶೋಸ್ ರೈಟ್ ನೌ ಐ ಹ್ಯಾವ್ 0 ಸ್ಟ್ರೆಸ್. ಓಕೆ. Moderate stress of about 40 to 50%. Cool about 30%. ಈ ರಿಂಗ್ ಹಾಕ್ಕೊಂಡು ಈಗೆಲ್ಲ ವೇರಿಯಬಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಸೊ ಐ ಆಮ್ ಮೆಜರಿಂಗ್ ಮೈ ಸ್ಲೀಪ್, ಐ ಆಮ್ ಮೆಜರಿಂಗ್ ಮೈ ಸ್ಟ್ರೆಸ್. ಸ್ಟ್ರೆಸ್ ಬರೋದು ಡ್ಯೂ ಟು ಎನಿ ಕೈಂಡ್ ಆಫ್ ಪ್ರೆಷರ್. ಇಟ್ ಮೇ ಬಿ ಸ್ಟಡೀಸ್, ಇಟ್ ಮೇ ಬಿ ಫೈನಾನ್ಷಿಯಲ್ ಪ್ರೆಷರ್, ಇಟ್ ಮೇ ಬಿ ಪ್ರೆಷರ್ ಅಟ್ ಹೋಮ್, ಒಬಿಸಿಟಿ, ಕಿಡ್ನಿ ಫೇಲ್ಯೂರ್ಸ್, ಇದೆಲ್ಲ BP ಬರೋಕ್ಕೆ ಕಾರಣ. ಪ್ಲಸ್ ಮೋರ್ ಆಫ್ ಶುಗರ್ ಇನ್ ಯುವರ್ ಡಯಟ್, ಸಾಲ್ಟ್ ಇನ್ ಯುವರ್ ಡಯಟ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಗೆಟ್ ಹೈಪರ್ಟೆನ್ಷನ್. ಸೊ ಫಿಸಿಕಲ್ ಜೊತೆಗೆ ಮೆಂಟಲ್ ಕೂಡ ಇದು ಕಾಸ್ ಮಾಡುತ್ತೆ, ಮೆಂಟಲ್ ಸ್ಟ್ರೆಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ ಇದೆಯಲ್ಲ, ಈ ಬ್ರೈನಿಗೆ ಸರಿಯಾಗಿ ನೀವು ನಿದ್ದೆ ಕೊಡೋದ್ರೂ BP ಬರುತ್ತೆ. ಗಾಟ್ ಇಟ್? ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಯು ವಿಲ್ ನಾಟ್ ಗೆಟ್ BP. ಯು ವಿಲ್ ಬರ್ನ್ ಔಟ್, ಯು ವಿಲ್ ವರ್ಕ್ಔಟ್, ಆ್ಯಂಡ್ ಯು ವಿಲ್ ಬಿ ಸ್ಲಿಮ್, ಫಿಟ್. ಯು ವಿಲ್ ಗೆಟ್ ಗಿವ್ ವರ್ಕ್ ಟು ದ ಕಾರ್ಡಿಯಾಕ್ ಮಸಲ್ ಆಲ್ಸೋ. ಬಟ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಲ್ಲ, ಈಗ ಹೇಳ್ತಾರೆ ಸಿಟ್ಟಿಂಗ್ ಇಸ್ ದಿ ನ್ಯೂ ಸ್ಮೋಕಿಂಗ್ ಅಂತ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ ಹೈಪರ್ಟೆನ್ಷನ್ನು, ಡಯಾಬಿಟೀಸು, ಒಬಿಸಿಟಿ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ, ಈ ಕೊಲೆಸ್ಟ್ರಾಲ್ ಜಾಸ್ತಿ, ಇವೆಲ್ಲ ಆಗುತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ. ಸೊ ನಂದು ಪರ್ಸ್ನಲ್ ಕ್ವೆಶನ್ ಸರ್, ನಾನು ದಪ್ಪ ಇದ್ದೀನಲ್ಲ, ಸೊ ಐ ಆಮ್ ಫ್ಯಾಟ್. ಓಕೆ. ಸೊ ನಾನು ಹೆಲ್ತಿಯಾಗಿರೋಕ್ಕಾಗಲ್ವಾ ಅಂತ ದಪ್ಪ ಇದ್ದು? ಡೆಫಿನೆಟ್ಲಿ ಇಫ್ ಸಂಬಡಿ ಇಸ್ ಒಬೀಸ್ ಅಲ್ವಾ, ಅದು ರಿಸ್ಕ್ ಆಫ್ ಡಯಾಬಿಟೀಸ್, ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ರಿಸ್ಕ್ ಆಫ್ ಆರ್ಥರೈಟಿಸ್, ರಿಸ್ಕ್ ಆಫ್ ಸ್ಲೀಪ್ ಏಪ್ನಿ ಅಂತ ಕರಿತೀವಿ. ನಿದ್ದೆನಲ್ಲಿ ಗೊರಕೆ ಹೊಡಿತಾ ಇರ್ತಾರಲ್ಲ, ಅವ್ರಿಗೆಲ್ಲ ಶಾರ್ಟ್ ಬ್ರೆತ್ ಆಗ್ತಾ ಇರುತ್ತೆ, ರಾತ್ರಿ ಹೊತ್ತು ಅದು ಎಚ್ಚರ ಆಗ್ತಾ ಇರುತ್ತೆ, ಅವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಡೌನ್ ಆಗ್ತಾ ಇರುತ್ತೆ. ಈ ಸ್ಲೀಪ್ ಏಪ್ನಿಯಾ ಅಂತ ಇದ್ದರೆ BP ಜಾಸ್ತಿ ಆಗುತ್ತೆ. ಸಡನ್ ಕಾರ್ಡಿಯಾಕ್ ಡೆತ್ಸು ಸ್ಲೀಪ್ ಏಪ್ನಿಯಿಂದನೂ ಆಗಿದೆ. ಸೊ ಒಬಿಸಿಟಿ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಸ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ಸ್, ಒಬಿಸ್ ಆಗಿರೋದು. ಸೊ ಕ್ಯಾಲರಿಕ್ ಡಿಫಿಸಿಟ್ ಅಂದರೆ ಏನು? ಎಷ್ಟು ಕ್ಯಾಲರೀಸ್ ನಾನು ಕನ್ಸ್ಯೂಮ್ ಮಾಡ್ಬೋದು ಇನ್ ಅ ಡೇ? ಈಗ ಇಟ್ ಈಸ್ ಎ ವೆರಿ ವೆರಿ ಜನರಲ್ ಕ್ವೆಶನ್ನು. ಕ್ಯಾಲರಿ ಡಿಫಿಸಿಟ್ ಅಂದರೆ ಒಂದು ಚಿಕ್ಕ ಮಗುಗೆ ಡಿಫ್ರೆಂಟ್ ಕ್ಯಾಲರಿ ಇರುತ್ತೆ, ಅಡಲೆಸೆಂಟ್ ಬಾಯ್ ಡಿಫ್ರೆಂಟ್ ಇರುತ್ತೆ, ನನ್ನಂಥವ್ರು ಡಿಫ್ರೆಂಟ್ ಇರುತ್ತೆ, ವಯಸ್ಸಾದವ್ರಿಗೆ ಡಿಫ್ರೆಂಟ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ವರ್ಕ್ ಆ ಮನುಷ್ಯ ಕೆಲಸ ಮಾಡ್ತಾನಲ್ಲ. ತುಂಬ ಹಾರ್ಡ್ ವರ್ಕ್ ಇರೋರಿಗೆ ಕ್ಯಾಲರೀಸ್ ಬೇಕಾಗುತ್ತೆ, ಸೆಡೆಂಟ್ರಿ ಅವ್ರಿಗೆ ಕ್ಯಾಲರೀಸೇ ಬೇಕಾಗಲ್ಲ. ಸೊ ಕ್ಯಾಲರಿ ಡಿಫಿಸಿಟ್ನ ಯು ಕಾನ್ ಮೇಕ್ ಇಟ್ ಜನರಲ್ ಆಗಿ ಮಾತಾಡೋಕ್ಕಾಗಲ್ಲ. ಓಕೆ ಸರ್, ಹೌ ಟು ಲೋವರ್ ದ ಕೊಲೆಸ್ಟ್ರಾಲ್? ಕೊಲೆಸ್ಟ್ರಾಲ್ ಅಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದಾಗ ದೇ ವಿಲ್ ಟೆಲ್ ಇಮಿಡಿಯೇಟ್ಲಿ ಯು ಟೇಕ್ ಸ್ಟ್ಯಾಟಿನ್ಸ್ ಅಂತ ಮಾತ್ರೆ ಕೊಡ್ತಾರೆ. ಆ ಮಾತ್ರೆ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಯುವರ್ ಡಯಟ್, ಆಯಿಲಿ ಫುಡ್, ಡೀಪ್ ಫ್ರೈಸ್, ಇವೆಲ್ಲ ಕಡಿಮೆ ಮಾಡಿದಾಗ ಎಲ್ಲ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಎಲ್ಲ. ಸೊ ಆಮೇಲೆ ನೀವು ಸ್ಟ್ಯಾಟಿನ್ಸ್ನ ನಿಲ್ಲಿಸ್ಬೋದು. ಸೊ ಬೇಸಿಕಲಿ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಈಟಿಂಗ್ ಹ್ಯಾಬಿಟ್ಸು. ಹಿಂದೆ ಹಳೆ ಕಾಲದಲ್ಲೆಲ್ಲ ಕೊಲೆಸ್ಟ್ರಾಲ್ ಅಂತ ಕೇಳೇ ಇರಲಿಲ್ಲ. ಅವ್ರು ತಿಂತಾದಿದ್ದು ರಾಗಿ ಮುದ್ದೆ, ಬಸ್ಸಾರು, ಹುರುಳಿಕಾಳು ಸಾರು, ಸೊಪ್ಪು ಸಾರು, ತರಕಾರಿ ಸಾರು. ಹಾಗಾಗಿ ಕೊಲೆಸ್ಟ್ರಾಲ್ ಎಲ್ಲ ಬಂದಿರೋದು ಬಿಕಾಸ್ ಆಫ್ ಒಬಿಸಿಟಿ, ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್. ಸೊ ಇಫ್ ಐ ಆಮ್ ಎ ನೈಟ್ ಪರ್ಸನ್, ವಿಲ್ ಇಟ್ ಅಫೆಕ್ಟ್ ಮೈ ಹೆಲ್ತ್? ಅಂದರೆ ಫಾರ್ ಎಕ್ಸಾಂಪಲ್ ವಾಲಂಟರಿ ಆಗಾದರೂ ಇರ್ಬೋದು, ಅಂದರೆ ನಾನು ಇದನ್ನ ನೋಡಿಕೊಂಡೇ ಮಲ್ಕೊಳ್ಳೋದು, ಇಷ್ಟು ಗಂಟೆಗೆ ಮಲ್ಕೊಳ್ಳೋದು ಅಂತ ಡಿಸೈಡ್ ಆಗಿರೋರು ಇರ್ಬೋದು, ಅಥವಾ ವರ್ಕ್ ಮಾಡ್ತಿರೋರು ಇರ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸರ್ಕಾಡಿಯನ್ ರಿದಮ್. ಅಂದರೆ ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ನಾವು ಎಚ್ಚರ ಆಗಬೇಕು ಅಂತ. ಆ ರಿದಮ್ನ ಯಾರು ಡಿಸ್ಟರ್ಬ್ ಮಾಡ್ತಾರೋ, ರಿದಮ್ ಡಿಸ್ಟರ್ಬ್ ಆದಾಗ ಹಾಡು ಚೆನ್ನಾಗಿರುತ್ತಾ? ಹಾಗೇನೆ ಲೈಫು. ಸರ್, ಕಿಡ್ನಿ ಸ್ಟೋನ್ಸ್ ಯಾಕೆ ಬರುತ್ತೆ? ಕಿಡ್ನಿ ಸ್ಟೋನ್ಸ್ ಬರೋದು ಅಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಸ್ಟೋನ್ಸ್, ಕಿಡ್ನಿ ಸ್ಟೋನ್ಸ್ ಬರುತ್ತೆ. ಮೇನ್ ಕಾರಣ ಕಾಮನ್ ಆಗಿ ಬರೋದು ನೀರು ಚೆನ್ನಾಗಿ ಕುಡಿದೇ ಇರೋದಕ್ಕೆ. ಓಕೆ. ಹೌ ಟು ಸ್ಟಾಪ್ ಸ್ನೋರಿಂಗ್? ಹೌ ಟು ಸ್ಟಾಪ್ ಸ್ಟೋರಿಂಗ್, ದಟ್ ಈಸ್ ನಾಟ್ ನಿಮ್ಮ ಕೈಲಿಲ್ಲ. ಅದನ್ನು ಯಾರೇ ಸ್ನೋರ್ ಮಾಡ್ತಾ ಇದ್ರೆ ಅವರಿಗೆ
ಸ್ಲೀಪ್ ಏಪ್ನಿಯಾ ಇರಬಹುದು. ಇಲ್ಲಿ ಅನಾಟಮಿ ಡಿಫ್ರೆಂಟ್ ಆಗಿರುತ್ತೆ. ಸ್ಲೀಪ್ ಸ್ಪೆಷಲಿಸ್ಟ್ ಪಲ್ಮನಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ಸೊ ವಾಟ್ ಕಾಸಸ್ ಹಿಕಪ್ಸ್? ಇಲ್ಲಿ ಡಯಾಫ್ರಮ್ ಅಂತ ಇರುತ್ತೆ. ಆ ಡಯಾಫ್ರಮ್ ಇರಿಟೇಷನ್ ಆದಾಗ ಹಿಕಪ್ಸ್ ಆಗುತ್ತೆ. ಸಿಂಪಲ್, ಅದು ಒಂದಕ್ಕೆ ಅಷ್ಟೇ. ಬ್ರಾಂಕೈಟಿಸ್ ಕಂಟೇಜಿಯಸ್ಸಾ? ಬ್ರಾಂಕೈಟಿಸ್ ಇಸ್ ನಾಟ್ ಕಂಟೇಜಿಯಸ್. ಟ್ಯುಬರ್ಕ್ಯುಲೋಸಿಸ್ ಇಸ್ ಕಂಟೇಜಿಯಸ್. ಇಂಡಿಯಾ ಇಸ್ ಎ TB ಎಂಡೆಮಿಕ್ ಝೋನ್ ಅಂತ ಕರಿತೀವಿ. ಎಲ್ರಿಗೂ TB ಇದೆ ಇಂಡಿಯಾದಲ್ಲಿ. 1 out of 5 ಡೆತ್ಸ್ ಇಸ್ ಡ್ಯೂ ಟ್ಯುಬರ್ಕ್ಯುಲೋಸಿಸ್ ಈವನ್ ಟುಡೇ. ಸೊ ಬ್ರಾಂಕೈಟಿಸ್ ಇದ್ದಾಗ ಅಂಥವ್ರು TB ಇದೆಯೋ ಇಲ್ಲೋ ಚೆಕ್ ಮಾಡಿಸ್ಕೋಬೇಕು. ಹೌ ಟು ಪ್ರಿವೆಂಟ್ ಡಿಮೆನ್ಷಿಯಾ? ಗುಡ್ ಕ್ವೆಶನ್. ಈ ಡಿಮೆನ್ಷಿಯಾ ಇದೆಯಲ್ಲ, ಈ 60 years ಆದಮೇಲೆ ರಿಟೈರ್ಮೆಂಟ್ ತೊಗೊಳ್ತಾರಲ್ಲ, ಮೇ ಬಿ ಬ್ಯೂರೋಕ್ರಾಟ್ಸ್, ಮೇ ಬಿ IT ಪ್ರೊಫೆಷನಲ್ಸ್, ಇವರೆಲ್ಲ ಅಪ್ ಟು 60 ದಿಲ್ ಬಿ ಬ್ಯುಸಿ ವಿತ್ ದರ್ ವರ್ಕ್. ಆ್ಯಕ್ಚುಲಿ ದಿಲ್ ಬಿ ಸೀಯಿಂಗ್ ಫೈಲ್ಸ್, ದಿಲ್ ಬಿ ಕ್ಯಾಲ್ಕುಲೇಟಿಂಗ್, ದಿಲ್ ಬಿ ಎಂಗೇಜ್ ಇನ್ ಆ್ಯಕ್ಟಿವಿಟಿ. ಯುವರ್ ಬ್ರೈನ್ ಈಸ್ ಫಂಕ್ಷನಿಂಗ್. 60 ಆದ ತಕ್ಷಣ ಬ್ರೈನ್ ಸ್ಟಾಪ್ಸ್ ಅಂತ. ಸೊ ದೆನ್ ಸ್ಟಾರ್ಟ್ಸ್ ಡಿಮೆನ್ಷಿಯಾ. ಸೊ ಹೌ ಟು ಅವಾಯ್ಡ್ ಡಿಮೆನ್ಷಿಯಾ ಅಂತ ಹೇಳಿದ್ರೆ ಎಂಗೇಜಿಂಗ್ ಯುವರ್ ಸೆಲ್ಫ್ ಇನ್ ಮೀನಿಂಗ್ಫುಲ್ ಆ್ಯಕ್ಟಿವಿಟೀಸ್, socializing, playing some chess, playing some games. 60 ಆದಮೇಲೆ you should keep busy yourself so that you don't get dementia. ಆ್ಯಂಡ್ ಮೈಕ್ರೋವೇವ್ ಫುಡ್ ಹೆಲ್ದಿ ಇರುತ್ತಾ? ಮೈಕ್ರೋವೇವ್ ಫುಡ್ ಅಲ್ಲ, ಬಿಸಿ ಬಿಸಿ ಫ್ರಿಜ್ಜಲ್ಲಿ 3 ದಿನ ಇಟ್ಟಿರ್ತಾರೆ, ಆಮೇಲೆ ಮೈಕ್ರೋವೇವ್ ಬಿಸಿ ಮಾಡ್ತಾರೆ. ಹೆಲ್ದಿ ಇರುತ್ತಾ ಕೆಟ್ಟದಾಗಿರುತ್ತಾ? ಕೆಟ್ಟದಾಗಿ. ಸೊ ಸರ್ ಇತ್ತೀಚೆಗೆ ನಮ್ಮ ಅಕ್ಕಗೆ ಡೆಲಿವರಿ ಆಯಿತು. ಅದು C ಸೆಕ್ಷನ್. ಹಾಂ. ಸೊ ಅದು ಇವಾಗ ಕಾಮನ್ ಆಗಿ ಏನು ಬಂದ್ಬಿಟ್ಟಿದೆ ಅಂದರೆ, C ಸೆಕ್ಷನ್ ಅಂದ ತಕ್ಷಣ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಇಲ್ವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸುಮ್ಮನೆ ಮಾಡ್ತಾರೆ ಗೈನಕಾಲಜಿಸ್ಟ್ C ಸೆಕ್ಷನ್ನು ಅಂತ ಮಾತಾಡ್ಕೊತಾರೆ. ಸೊ ನಿಮ್ಮ ಅಭಿಪ್ರಾಯ, ಗೈನಕಾಲಜಿಸ್ಟ್ ಸುಮ್ಮನೆ C ಸೆಕ್ಷನ್ ಮಾಡ್ತಾರಾ? ಸರ್, ಒಬ್ಬ ಗೈನಕಾಲಜಿಸ್ಟ್ನ ಆ ರೀತಿ ಆಪಾದನೆ ಮಾಡೋದು ತುಂಬ ತಪ್ಪು ಸರ್. ಒಂದು ಗೈನಕಾಲಜಿಸ್ಟು 9 ತಿಂಗಳು ಆ ತಾಯಿನ ಆರೈಕೆ ಮಾಡಿ, ತಾಯಿ ಥರ 9 ತಿಂಗಳು ಚೆಕಪ್ ಮಾಡಿ, ಆ 9ನೇ ತಿಂಗಳಲ್ಲಿ ನಾರ್ಮಲ್ ಡೆಲಿವರಿ ಸಾಧ್ಯ ಆದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದರೆ ಕುಳ್ಳಕ್ಕಿರೋರು, ನ್ಯಾರೋ ಪೆಲ್ವಿಸ್ ಇರೋರು, ತುಂಬ ಬಿಗ್ ಬೇಬಿ ಇರೋದು, ಕಣ್ಣು ಸುತ್ಕೊಂಡಿರೋದು, ಈ ರೀತಿ ಇದ್ದಾಗ C ಸೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಸರ್. C ಸೆಕ್ಷನ್ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ಇದೆ ಸರ್. ನನ್ನ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಯಾವ ಗೈನಕಾಲಜಿಸ್ಟು ಸಹ ಆ ರೀತಿ ಅನ್ಎಥಿಕಲ್ ಆಗಿ ಬೇಕು ಅಂತ C ಸೆಕ್ಷನ್ ಮಾಡಲ್ಲ. ನಾವಾಗಲಿ, ನೀವಾಗಲಿ, ಇವರಾಗಲಿ, ಎಲ್ಲರೂ ಆಗಲಿ ನಮ್ಮನ್ನೆಲ್ಲ ಗೈನಕಾಲಜಿಸ್ಟೇ ಡೆಲಿವರಿ ಮಾಡಿರೋದು. ನನ್ನ ಪ್ರಕಾರ ಅವರು ದೇವ್ರ ಸಮಾನ ಸರ್. ಗೈನಕಾಲಜಿಸ್ಟ್ಗಳು ನಿಜವಾಗ್ಲೂ ಗಾಡಸ್. ಅವನ್ನೆಲ್ಲರೂ ಪೂಜೆ ಮಾಡಬೇಕು ಸರ್. ಒಂದು ಮಗು ಮಧ್ಯರಾತ್ರಿ 2 ಗಂಟೆಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕಾದ್ರೆ ಇಡೀ ರಾತ್ರಿ ಎದ್ದಿರ್ತಾರೆ ಸರ್. ನಿಮ್ಮ ಮನೆಯವರು ಎದ್ದಿರ್ತಾರಾ? ಇಲ್ಲ. ಅಂಥವ್ರನ್ನೂ ಬಿಟ್ಟು ಅನ್ಎಥಿಕಲ್ಲು ಸುಮ್ಮನೆ ಮಾಡ್ತಾರೆ ಅಂತೆಲ್ಲ ಆಪಾದನೆ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ನಿಮ್ಮ ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಆ ಗೈನಕಾಲಜಿಸ್ಟ್ಗಳಿಗೆ ಪೂಜೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ಸೊ ಈ ಆಡು ಮಾತುಗಳು, ಗಾಳಿ ಸುದ್ದಿಗಳನ್ನ ನಂಬೇಡಿ. ಗಾಳಿ ಮಾತು, ಅದು ಗಾಳಿ ಮಾತು. ಸೊ ಥ್ಯಾಂಕ್ ಯು ಸರ್. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ತುಂಬಾ ಮಿಸ್ ಕ್ಲಿಯರ್ ಮಾಡಿಕೊಟ್ರಿ. ಹಾಗೆ ನಮ್ಗೆ ಇದ್ದಿದ್ದ ಡೌಟ್ಸ್ ಕೂಡ ಕ್ಲಿಯರ್ ಆಯಿತು. ತುಂಬ ಧನ್ಯವಾದಗಳು. ಈವನ್ ನಮ್ಮ ಒಂದು ಚರ್ಚೆ ನಮ್ಮ ಆಡಿಯನ್ಸ್ಗೆಲ್ಲ ಇಂಪ್ಯಾಕ್ಟ್ ಆಗಿ ಎಲ್ಲರೂ ಪೈಲ್ಸು, ಫಿಶಲ್ ಬಗ್ಗೆ ಮಾತಾಡಿ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್ನ ಬೇಗ ಡಯಾಗ್ನೋಸ್ ಮಾಡಿ ಆದರೆ ನಮ್ಮ ಒಂದು ಈ ಸಾಗದ ಸಾರ್ಥಕತೆ ಆಗುತ್ತೆ. ಧನ್ಯವಾದಗಳು.